ಓಕೆ, ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ವಿ ಹ್ಯಾವ್ ನವೀನ್ ದ್ವಾರಕನಾಥ್ ನಮ್ ಜೊತೆ. ಸೊ ನವೀನ್ ಅವರು ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಸಿನಿಮಾದ ನಿರ್ದೇಶಕರು. ಅಂಡ್ ಫಾರ್ ರಿಜಿಸ್ಟ್ರೇಷನ್ ನೀವೆಲ್ಲರೂ ನೋಡಿರೋ ಹಂಗೆ ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ. ಮಿಲನಾ ಅವರು ಮತ್ತೆ ಪೃಥ್ವಿ ಅವರು ಆಕ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾನ ಪ್ರೈಮ್ಗೆ ಹೇಗ್ ತಂದ್ರು ವುಡ್ ಬಿ ದ ಮೇನ್ ಪಾಯಿಂಟ್ ಆಫ್ ಡಿಸ್ಕಷನ್ ಇವತ್ತು. ಅದಲ್ದಲೆ ವಿಲ್ ಆಲ್ಸೋ ಟಾಕ್ ಲಿಟಲ್ ಬಿಟ್ ಅಬೌಟ್ ಹೌ ವಾಸ್ ಏಬಲ್ ಟು ಮಾರ್ಕೆಟ್ ದ ಫಿಲಮ್, ಹೌ ವಾಸ್ ಏಬಲ್ ಟು ಬ್ರ್ಯಾಂಡ್ ದ ಫಿಲಮ್, ಬಜೆಟಿಂಗ್ ಎಷ್ಟಾಯ್ತು, ಎಷ್ಟು ಖರ್ಚು ಮಾಡಿದ್ರು, ಎಷ್ಟು ರಿಕವರ್ ಆಯ್ತು, ಎಲ್ಲ ಒಂದಷ್ಟು ನಂಬರ್ಸ್ ಟಚ್ ಅಪ್ ಮಾಡೋಣ. ಸೊ ಆನ್ ದಟ್ ನೋಟ್ ಲೆಟ್ಸ್ ವೆಲ್ಕಮ್ ನವೀನ್ ದ್ವಾರಕನಾಥ್ ಸರ್. ನವೀನ್ ಸರ್, ಥ್ಯಾಂಕ್ ಯು. Hi. ಸರ್, ಲೆಟ್ಸ್ ಡೈರೆಕ್ಟ್ಲಿ ಗೆಟ್ ಟು ದ ಪಾಯಿಂಟ್. Yeah. ಹೌ ವರ್ ಯು ಏಬಲ್ ಟು ಸೆಲ್ ಯೋರ್ ಫಿಲಮ್ ಟು ಅಮೆಝಾನ್ ಪ್ರೈಮ್? ಒಂದು ಸೆಲ್ಲಿಂಗ್ ಪಾಯಿಂಟ್ ಏನಂದ್ರೆ, ನಮ್ದು ಮಿಲನಾ ನಾಗರಾಜ್ ಇದ್ರು, ಪೃಥ್ವಿ ಇದ್ರು. ಅಟ್ ದ ಸೇಮ್ ಟೈಮ್ ಎಲ್ಲ ಕಡೆ ಹೇಳ್ತಿದ್ದಂದ್ರೆ, ಮುಂಚೆ ವಿ ಹ್ಯಾಡ್ ದಿಸ್ ಕೈಂಡ್ ಆಫ್ ಏನದು ಹೈಬ್ರಿಡ್ ಮಾಡೆಲ್ ಇದೆ, ಆಮೇಲೆ ಅಪ್ ಫ್ರಂಟ್ ಬೈ ಮಾಡ್ತಾರೆ, ಆಲ್ ದಿಸ್ ಥಿಂಗ್ಸ್ ತುಂಬಾನೇ ನಡೀತಿತ್ತು. ಬಟ್ ಬೈ ದ ಟೈಮ್ ವಿ ಕೇಮ್ ಅಲ್ವಾ, ಆ ಆಪ್ಷನ್ಸ್ ಯಾವುದು ಇರಲಿಲ್ಲ ನಮಗೆ. ಬಿಕಾಸ್ ನಾವು ಫಿಲ್ಮ್ ರಿಲೀಸ್ ಆಗೋ ಟೈಮಲ್ಲೇ ಸುಮಾರು ಜನ ಅಗ್ರಿಗೇಟರ್ಸ್ ಬಂದರು. ದೇ ಸೆಡ್ ವಿಲ್ ಬೈ ದ ಮೂವಿ, ಇಷ್ಟು ಅಮೌಂಟ್ ಕೊಟ್ಬಿಡ್ತೀವಿ ನಿಮಗೆ, ನಮ್ಗೆ ಕೊಟ್ಬಿಡಿ, ಇಲ್ಲಾಂದ್ರೆ ವಿಲ್ ಪೇ ಯು ಸಮ್ ಲಿಟಲ್ ಬಿಟ್ ಆಫ್ ಮನಿ ವೆರ್ ಇನ್ ಎವ್ರಿ ಮಂತ್ ನಿಮಗೆ ವಾಟ್ ಎವರ್ ಮನಿ ವಿ ಗೆಟ್ ಇಫ್ ನಿಮ್ಮ ಫಿಲಮಿಂದ 30% ನಾವು ಇಟ್ಕೊತೀವಿ, 70% ನಿಮ್ಗೆ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ನಮಗೆ. ಸೊ ದಟ್ಸ್ ವೆನ್ ವಿ ಥಾಟ್ ವೈ ಕ್ಯಾನ್ ವಿ ಟ್ರೈ ಬೀಯಿಂಗ್ ದ ಅಗ್ರಿಗೇಟರ್ಸ್ ಅವರ್ ಸೆಲ್ಫ್, ಅಂದರೆ ವೈ ಕ್ಯಾನ್ ವಿ ಹ್ಯಾವ್ ಎ ಓನ್ ಡ್ಯಾಶ್ ಬೋರ್ಡ್. ಸೊ ಇದನ್ನು ಯೋಚನೆ ಮಾಡೋಕ್ಕಾದ್ರೆ ಮಿಲನಾ ಅವರು ಅದೇ ಆಪ್ಷನ್ ಮಾಡಿದ್ರು. ಅವರು ಅದೇ ಹೇಳಿದ್ರು, ಲವ್ ಮಾಕ್ಟೇಲ್ 1, 2 ಎಲ್ಲ ನಾವೇ ಮಾಡಿದ್ವಿ. ಲವ್ ಮಾಕ್ಟೇಲ್ 1 ಐ ಥಿಂಕ್ ಐ ನಾಟ್ ಶೋರ್, ಬಟ್ ಲವ್ ಮಾಕ್ಟೇಲ್ 2 ಇಸ್ ವಾಟ್ ದೇ ಹ್ಯಾಡ್ ಇನ್ ಓನ್ ಡ್ಯಾಶ್ ಬೋರ್ಡ್. ಸೊ ಅದನ್ನೇ ಪ್ಲಾನ್ ಮಾಡೋಣ, ವೈ ಕ್ಯಾನ್ ಟು ಟ್ರೈ ದಿಸ್ ಔಟ್ ಅಂತ ಹೇಳಿ ಅಮೆಝಾನ್ ಕನೆಕ್ಟ್ ಮಾಡ್ಕೊಳ್ಳಿ ನೀವೇ ಅಂತ ಹೇಳಿದ್ರು. ಸೊ ದಟ್ಸ್ ವೆನ್ ಐ ಸೆಂಡ್ ಔಟ್ ಎ ಮೇಲ್ ಟು ಅಮೆಝಾನ್. ಕಾಮನ್ ಐಡಿಸ್ ಇರುತ್ತೆ ಅಲ್ಲಿ ಐಡಿ ಕ್ರಿಯೇಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಬರಲ್ಲ ರೆಸ್ಪಾನ್ಸ್, ಅಂತೂ 100% ಬರಲ್ಲ. ಸೊ ಇವಾಗ ನೋಡ್ತಿರೋ ಪ್ರೇಕ್ಷಕರಿಗೆ ಯು ವಿಲ್ ಬಿ ವಂಡರಿಂಗ್ ವಾಟ್ ಇಸ್ ದಟ್ ಇಮೇಲ್ ಅಡ್ರೆಸ್ ಅಂತ. ಸೊ ನೀವು ಯಾರು ಸಿನಿಮಾ ಕಂಪ್ಲೀಟ್ ಮಾಡಿ ಅಮೆಝಾನ್ಗೆ ಪಿಚ್ ಮಾಡೋ ಸ್ಟೇಜ್ ಅಲ್ಲಿ ಇದ್ರೆ, ಕ್ಯಾನ್ ದೇ ಗೆಟ್ ಇನ್ ಟಚ್ ವಿತ್ ಯು ಸರ್? he will share the email address, because ಸುಮ್ಮನೆ ಎಲ್ಲೋ ಪಬ್ಲಿಕಲಿ ಎಲ್ಲ ಕಡೆ ಹರಿದಾಡಕ್ ಬೇಡ ಅನ್ನೋ ಕಾರಣಕ್ಕೆ, if anybody wants to genuinely pitch your projects to Amazon, you can DM our page. We will share the contact of Naveen sir. Naveen will indirectly share the email address of Amazon directly. Sir, please continue. Yeah, so Amazonಗೆ ನಾವು ಮೇಲ್ ಮಾಡಿದ ತಕ್ಷಣ ದೇರ್ ಆರ್ ಸರ್ಟನ್ ರೂಲ್ಸ್. ಐ ವುಡ್ ಸೇ, ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದ ರೂಲ್ಸ್ ಅಂದರೆ, ಯೂಶಲಿ ಏನು ಮಾಡ್ತೀವಿ, ಜಸ್ಟ್ ಒಂದು ನೋಟ್ ಬರಿತೀವಿ, ಹೈ ದಿಸ್ ಸೋ ಅಂಡ್ ಸೋ ವಿ ಮೇಡ್ ಅ ಫಿಲ್ಮ್, ಸೊ ಪ್ಲೀಸ್ ಸಿ ಇಫ್ ಯು ಕ್ಯಾನ್ ಬೈ ದಿಸ್ ಫಿಲ್ಮ್ ಅಂತ. ನಾನು ಒಂದು ಫಿಲ್ಮ್ ಫೆಸ್ಟಿವಲ್, ಗೋವಾ ಫಿಲ್ಮ್ ಫೆಸ್ಟಿವಲಲ್ಲಿ ಮತ್ತು ಬೇರೆ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಐ ಹ್ಯಾಡ್ ಅ ಇಂಟ್ರಾಕ್ಷನ್ ವಿತ್ ಸಮ್ ಆಫ್ ದ ಅಗ್ರಿಗೇಟರ್ಸ್, ನಾಟ್ ಐ ವುಡ್ ಸೇ OTT ಪ್ಲೇಯರ್ಸ್, ಅಮೆಝಾನ್ ಆಗಲಿ, ನೆಟ್ಫ್ಲಿಕ್ಸ್ ಆಗಲಿ, ZEE5. ಸೊ ಈ ಫಿಲ್ಮಿಗೆ ಯಾರಿರ್ತಾರೆ ಅವ್ರ ಜೊತೆ ವಿ ಹ್ಯಾಡ್ ಅ ಟಾಕ್ ಶೋ. ಬೇಸಿಕಲಿ ಇಟ್ಸ್ ಎ ಓಪನ್ ಫಾರಮ್ ಲೈಕ್ ಹೌ ವಿ ಹ್ಯಾಡ್ ಇನ್ ಅದರ್ ಫಾರಮ್ಸ್, ರೈಟ್? ಅಲ್ಲಿ ಏನು ಹೇಳೋದಂದ್ರೆ, ಪ್ರಿಪೇರ್ ಯುವರ್ ಸೆಲ್ಫ್ ಅಂತ. ಸೊ ಪಿಕ್ಚರ್ ನೀವು ಮಾಡಿದ್ದೀರಾ, ಸೊ ಪಿಕ್ಚರ್ ಮಾಡಿದ್ಮೇಲೆ ಅದನ್ನು ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಗೊತ್ತಿರಬೇಕು ಆ್ಯಕ್ಚುಲಿ. ಅದಿಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಪಿಚ್ ಡೆಕ್ ಅಂತ ಮಾಡಿದ್ವಿ. ಸೊ ಪಿಚ್ ಡೆಕ್ಕಲ್ಲಿ ಅಬೌಟ್ ದ ಪ್ರೊಡ್ಯೂಸರ್, ಅಬೌಟ್ ದ ಡೈರೆಕ್ಟರ್, ಅಬೌಟ್ ದ ಆರ್ಟಿಸ್ಟ್, ಅಬೌಟ್ ದ ಕೋ ಆರ್ಟಿಸ್ಟ್, ಅಬೌಟ್ ದ ಆರ್ಟಿಸ್ಟ್ ಬಗ್ಗೆನೂ, ಅಗೇನ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಷ್ಟು ಜನ ವ್ಯೂವರ್ಸ್ ಇದ್ದಾರೆ, ಫೇಸ್ಬುಕ್ಕಲ್ಲಿ ಎಷ್ಟು ಜನ ವ್ಯೂವರ್ಸ್ ಇದ್ದಾರೆ, ಇದೆಲ್ಲ ಹಾಕೊಂಡು ಅವ್ರವ್ರು ಮಾಡಿರೋ ಫಿಲ್ಮ್ಸ್ ಎಷ್ಟಿದೆ, ಆ ಫಿಲ್ಮ್ ರೀಚ್ ಎಲ್ಲೆಲ್ಲಿ ಹೋಗಿದೆ, ಅವ್ರ ಫಿಲ್ಮ್ಸ್ ಯಾವ OTT ಪ್ಲಾಟ್ಫಾರ್ಮ್ಸಲ್ಲಿ ಇದೆ ಸದ್ಯಕ್ಕೆ, ಈ ಡೀಟೇಲಿಂಗ್ ಕೊಟ್ವಿ ನಾವು. ಅಟ್ ದ ಸೇಮ್ ಟೈಮ್ ಈ ಫಿಲ್ಮಲ್ಲಿ ಯಾರ್ಯಾರು ಮ್ಯೂಸಿಕ್ ಮಾಡಿದ್ದಾರೆ, ಇದಕ್ಕೆ ಯಾರು ಸಿಂಗರ್ಸ್, ಲಿರಿಸಿಸ್ಟ್ ಯಾರು, ಇದಕ್ಕೆ ಆಲ್ ದಿಸ್ ಥಿಂಗ್ಸ್ ವಿಲ್ ಆ್ಯಡ್ ವೇಟೇಜ್ ಟು ದ ಫಿಲ್ಮ್, ದಟ್ ಓಕೆ ದಿಸ್ ಈಸ್ ಅ ಗುಡ್ ಕಂಟೆಂಟ್ ಫಿಲ್ಮ್ ವಿತ್ ಸೋ ಮಚ್ ಆಫ್ ಟೆಕ್ನಿಕಾಲಿಟೀಸ್ ಆಫ್ ಸೋ ಮಚ್ ಆಫ್ ನೋನ್ ಪೀಪಲ್ ಯಾರಿದ್ದಾರೆ, ಪ್ಲಸ್ ಆಲ್ಸೋ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಯಾರ್ಯಾರು ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ಅವ್ರ ಬ್ಯಾಕ್ಗ್ರೌಂಡ್. ಈಗ ಫಾರ್ ಎಕ್ಸಾಂಪಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ರು ನಕುಲ್ ಅಬೇಂಕರ್. ಸೊ ಹಿ ಹಸ್ ವರ್ಕ್ ಫಾರ್ ಆಲ್ ದೀಸ್ ಡೀಟೇಲ್ಸ್ ನೀವು ಇಮೇಲ್ ಅಲ್ಲಿ ಹಾಕಿ. ಎಸ್, ಒಂದು ಪಿಚ್ ಡೆಕ್ ಅಂತ ಮಾಡಿ. ಒಂದು ಎಕ್ಸಾಂಪಲ್ ಅಂದ್ರೆ ನಕುಲ್ ಅಬೇಂಕರ್ ಇಸ್ ಆಲ್ಸೋ ಎ ಮ್ಯೂಸಿಷಿಯನ್ ಫ್ರಮ್ ಕರ್ನಾಟಕ, ಬಟ್ ಈಸ್ ಆಲ್ಸೋ ಹ್ಯಾಸ್ ವರ್ಕ್ ವಿತ್ AR ರೆಹಮಾನ್ ಸರ್ ಫಾರ್ PS1, PS2, ಜೈಲರ್, ಇದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಹೆಲ್ಪ್ ಮಾಡಿದ್ದಾರೆ. ಸೊ ಆ ಡೀಟೇಲ್ಸ್ ಎಲ್ಲ ಕೊಟ್ವಿ ನಾವು. ಅಟ್ ದ ಸೇಮ್ ಟೈಮ್ ನಮಗೆ ಕಾಂತಾರ ಜೊತೆ ವರ್ಕ್ ಮಾಡಿದವರು ಆರ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಮತ್ತೆ DOP ನಮ್ಮ ಯಾವ ಫಿಲ್ಮ್ಸ್ ಮಾಡಿದ್ದಾರೆ, ಸೊ ಇದೆಲ್ಲ ನಮಗೆ ಕೊಟ್ಟಾಗ ನಿಮ್ಮ ಮೊದಲನೇ ಇಮೇಲ್ ಅಲ್ಲಿ ಇವೆಲ್ಲ. ಎಸ್ ಎಸ್ ಎಸ್, ಏನ್ ಗೊತ್ತಾ ಸರ್, ನನ್ನ ಪ್ರಕಾರ ಡೂ ಇಟ್ ಬೆಸ್ಟ್ ಅಟ್ ದ ಫಸ್ಟ್ ಟೈಮ್ ಅಂತ. ಓಕೆ, ಯಾಕಂದ್ರೆ ಒಂದ್ಸಲ
ಕೊಟ್ಟಾಗ ಮತ್ತೆ ವಿ ಡೋಂಟ್ ಗೆಟ್ ಅ ಸೆಕೆಂಡ್ ಚಾನ್ಸ್. Sorry to interrupt, you can continue. Yeah. ಅದ್ರ ಜೊತೆಗೆ ಏನ್ ಮಾಡಿದ್ವಿ, ನಮ್ದು ಇಷ್ಟು ದಿನ ಪ್ರೆಸ್ ಮೀಟ್ಸ್ ಏನೇನಾಗಿದೆ, ಆ ಪ್ರೆಸ್ ಮೀಟ್ಸ್ ಲಿಂಕ್ಸ್ ಆಗಲಿ, ಫೋಟೋಗ್ರಾಫ್ಸ್ ಆಗಲಿ, ಮತ್ತೆ ಎಷ್ಟು ಕವರೇಜ್ ಆಗಿದೆ. ಸಿ ಆಲ್ವೇಸ್ ಐ ವುಡ್ ಸೇ ಗೋ ವಿತ್ ನಂಬರ್ಸ್ ಆಲ್ವೇಸ್ ಮೇಕ್ಸ್ ಸೆನ್ಸ್. ಒಂದು ಏನು ಕಲಿತೆ ಅಂದ್ರೆ ನಾನು, ಬಿಕಾಸ್ ಐ ಕಮ್ ಫ್ರಮ್ ದ ಕ್ವಾಲಿಟಿ ಬ್ಯಾಕ್ ಗ್ರೌಂಡ್, ಸೊ ಬೇಸಿಕ್ಲಿ ವಿ ಆಲ್ವೇಸ್ ಟಾಕ್ ನಂಬರ್ಸ್ ಇಲ್ಲ ಅಂದ್ರೆ ಯಾವುದು ಜೀವನ ಇಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ ನಾವು, ಎವ್ರಿ ಸೆಗ್ಮೆಂಟ್, ಫಾರ್ ಎಕ್ಸಾಂಪಲ್ ಮಿಲನಾ ಪೃಥ್ವಿ ಹಾಕಿರೋ ಪೋಸ್ಟ್ಗಳೆಲ್ಲ ಎಷ್ಟೆಷ್ಟು ವ್ಯೂಸ್ ಹೋಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಆಮೇಲೆ ಎಷ್ಟು ಯೂಟ್ಯೂಬ್ ಇಂಟರ್ವ್ಯೂಸ್ ನಾವು ಮಾಡಿ ಇಷ್ಟ ತನಕ ಅದು ಕೆಲವು ಲಿಂಕ್ಸ್ ಎಲ್ಲ ಕೊಟ್ಟು, ಆಮೇಲೆ ಲಾಸ್ಟ್ ಅಲ್ಲಿ ಫಿಲ್ಮ್ದು ಮೇನ್ ಟಾಪ್ 10 ರೀಸನ್ಸ್ ಆಫ್ ವೈ ಯು ನೀಡ್ ಟು ವಾಚ್ ದ ಫಿಲ್ಮ್ ಆಸ್ ಅನ್ ಆಡಿಯನ್ಸ್ ಅದ್ರ ಬಗ್ಗೆ ಕೊಟ್ಟು, ದರ್ ಆರ್ ಸಮ್ ಲಾಟ್ ಆಫ್ USPs ವಾಟ್ ವಿ ಹ್ಯಾವ್, ಪ್ಲಸ್ ಫಿಲ್ಮ್ದು ಕಲರ್ ಪ್ಯಾಲೆಟ್, ಫಿಲ್ಮ್ ಹೆಂಗ್ ಬಂದಿದೆ ಔಟ್ಪುಟ್. ಬಿಕಾಸ್ ಏನಾಗುತ್ತೆ, ಕೆಲವು ಸಲ ಫಿಲ್ಮ್ ನೋಡಿರಕ್ಕಾಗಲ್ಲ ಅವ್ರಿಗೆ, ಬಿಕಾಸ್ ಟ್ರೈಲರ್ ಏನು ಕೊಟ್ಟಿರಲ್ಲ. ಇದಿಷ್ಟು ಒಂದು ಅಟ್ಯಾಚ್ಮೆಂಟ್ ತರ ಆಯ್ತು, ಒಂದು PDF ಫಾರ್ಮ್ಯಾಟ್. ಎಷ್ಟು ಪೇಜಸ್ ಇತ್ತು PDF? ನಂದೊಂದು 20 ಪೇಜ್ ಆಯ್ತು ಸರ್. ಓಕೆ. We took time to prepare this. ಸೊ ನಿಮ್ದು ಎಲ್ಲ ಇನ್ಸೈಟ್ಸ್ ಅದ್ರಲ್ಲಿ ಹಾಕ್ಬಿಟ್ಟು ಕಂಪ್ಲೀಟ್ ಯು ಸೆಂಟ್ an email to Amazon Prime. ಅದ್ರ ಜೊತೆಗೆ ಫಿಲ್ಮ್ ಟ್ರೈಲರು ಮತ್ತೆ ಫಿಲ್ಮ್ದು ಸಾಂಗ್ ಲಿಂಕ್ಸ್ ಏನೇನು ಮಾಡಿದ್ವೋ ಇಷ್ಟು ಹಾಕಿ ಒಂದು ರೆಡಿ ಮಾಡಿ, ದಿಸ್ ಇಸ್ ವಾಟ್ ವಿ ಆರ್, ವುಡ್ ಬಿ ಗ್ರೇಟ್ ಇಫ್ ಯು ಕ್ಯಾನ್ ಪ್ಲೀಸ್. ಅಂಡ್ ಆಲ್ಸೋ ಥಿಯೇಟ್ರಿಕಲ್ ರನ್ ಎಷ್ಟು ನಡೀತಿದೆ ಈಗ ಸದ್ಯಕ್ಕೆ, ಅಂಡ್ ಎಷ್ಟು ಥಿಯೇಟ್ರಲ್ಲಿ ಇದೆ ಇವಾಗ, ಎಷ್ಟನೇ ವಾರ ರನ್ ನಡೀತಿದೆ, ಅಬೌಟ್ ದ ಥಿಯೇಟ್ರಿಕಲ್ ಪಾರ್ಟ್, ವಾಟ್ ಇಸ್ ದ ನೆಕ್ಸ್ಟ್ ಪ್ಲಾನ್. ನಮ್ಮ ಅದೃಷ್ಟಕ್ಕೆ ನಮಗೆ ತೆಲುಗು ರೈಟ್ಸು 1 day ಬಿಫೋರ್ ದ ಫಿಲ್ಮ್ ರಿಲೀಸ್, ವಿಚ್ ಇಸ್ 23rd ರಿಲೀಸ್ ಆಯಿತು, February 22nd ನಮ್ದು ಪಿಕ್ಚರು ತೆಲುಗು ರೈಟ್ಸ್ ಎಲ್ಲ ಆಯಿತು. ಸೊ ಆ ಅಪ್ಡೇಟು ವಿತ್ ದಟ್ ಲಿಂಕ್ ಅಂಡ್ ಎವ್ರಿಥಿಂಗ್ ವಿ ಆಕ್ಚುಲಿ ಪಬ್ಲಿಷ್ಡ್ ಇಟ್ ಇನ್ ದ ಅಮೆಝಾನ್ ಮೇಲರ್. ಇದೆಲ್ಲ ನಿಮ್ಮ ಸಿನಿಮಾದ ಇನ್ಸೈಟ್ಸ್ ನ ನೀವು 120 pages ಇರೋ PDF ಫೈಲ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಅಟ್ಯಾಚ್ಮೆಂಟ್ ಮಾಡಿ ಯು ಸೆಂಟ್ ಇಟ್ ಕವರ್ ಲೆಟರ್ ಕಳಿಸಿ, ಅದನ್ನ ಕವರಿಂಗ್ ಲೆಟರ್ ಮಾಡಿ ಅದನ್ನ ಕಳಿಸಿದ್ವಿ. ಓಕೆ. ಅಂಡ್ ಐ ಡಿಡ್ಂಟ್ ಸೆಂಡ್ ಎನಿ ರಿಮೈಂಡರ್. ಓಕೆ. ಫಾಲೋ ಅಪ್ ಮಾಡಿಲ್ಲ. I just left it because usually they take 10 days ಅಂತ ನಂಗೆ ವಿಷಯ ಗೊತ್ತಿತ್ತು. ಕರೆಕ್ಟ್ 8th day or 9th day I got a response. ಒಂದೇ ರೆಸ್ಪಾನ್ಸ್ ಬಂದಿದ್ದು ನಂಗೆ ಏನಂದ್ರೆ, you will be getting in the category of 4 rupees per hour pay-per-view model. We would like to go with the pay-per-view model. If you release the film in Amazon within 60 days of the film getting released in theaters, 4 rupees per hour. ಇಲ್ಲ ಅಂದ್ರೆ 3 rupees per hour ಆಗ್ಬಿಡುತ್ತೆ. ಅಂದ್ರೆ ಆಫ್ಟರ್ 60 days ಆಗುತ್ತೆ. ಸೊ ಈ ಫೆಬ್ರವರಿ 23 ರಿಲೀಸ್ ಮಾಡಿದ್ವಿ ನಾವು. ಸೊ ಮಾರ್ಚ್ ಮತ್ತೆ ಏಪ್ರಿಲ್. ಸೊ ಏಪ್ರಿಲ್ 23 ಒಳಗೆ ಅಮೆಝಾನ್ ಒಳಗೆ ನಮ್ಮ ಪಿಕ್ಚರ್ ಬಂದಿರಬೇಕು, ಅಗ್ರಿಮೆಂಟ್ ಅಲ್ಲ, ಫಿಲ್ಮ್ ಬಂದಿರಬೇಕು, ಅಪ್ಲೋಡ್ ಆಗಿರ್ಬೇಕು, ಪಬ್ಲಿಷಿಂಗ್ ಆಗಿರ್ಬೇಕು. ಆಗಿದ್ರೆ ನಿಮ್ 4 rupees ಕ್ಯಾಟಗರಿ ಬರುತ್ತೆ, ಆಗಿ ಅಂದ್ರೆ 3 rupees ಬರುತ್ತೆ. ಸೊ ದಟ್ ಇಸ್ ವೇರ್ ಪ್ರಿಪರೇಷನ್ಸ್ ನಮ್ಗೆ ಗೊತ್ತಿರಲಿಲ್ಲ ಎಷ್ಟು ಫಾಸ್ಟ್ ಆಗಿ ಆಗ್ಬೇಕು, ನಾವು ರೆಡಿ ಆಗ್ಬೇಕು ಅಂತಲ್ಲ. ಸೊ ಇದಾದ ತಕ್ಷಣ ಆರ್ ಯು ರೆಡಿ ಫಾರ್ ದಿಸ್ ಮಾಡೆಲ್ ಅಂತ ಬಂತು. ಸುಮಾರು ಜನ ಹೇಳ್ತಾರೆ 5 ರೂಪಾಯಿ ಕೇಳಿ, 6 ರೂಪಾಯಿ ಕೇಳಿ, 8 ರೂಪಾಯಿ ಕೇಳಿ ಅಂತ. ನಾವು ಕೇಳೋ ಸ್ಥಿತಿಲಿ ನಾವು ಇರ್ಲಿಲ್ಲ, ಬಿಕಾಸ್ ನಾವು ಹೊಸಬ್ರು. ನಾವು ಕೇಳಿದ್ರೆ ಆಮೇಲೆ ಅದಕ್ಕೆ ರೆಸ್ಪಾನ್ಸ್ ಕೊಡಕ್ಕೆ ಇನ್ನೊಂದು ದಿನ 15 ಕೊಟ್ರೆ ಆಮೇಲೆ ಬೇಡ ಬಿಡಿ, ಆಮೇಲೆ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂದ್ಬಿಟ್ರೆ ಏನಾಗಲ್ಲ. ಸೊ ಪಾಲಿ ಬಂದು ಪಂಚಾಮೃತ ಅಂದ್ಬಿಟ್ಟು ಅದನ್ನ ಒಪ್ಕೊಂಡ್ವಿ. ಸೊ ಯು ರೆಸ್ಪಾಂಡೆಡ್ ಟೆಲ್ಲಿಂಗ್ ವಿ ಆರ್ ಓಕೆ ಬಿಕಾಸ್ ವಿ ಆರ್ ನ್ಯೂ ಕಮರ್ಸ್. ಐ ಕಾಂಟ್ ಡಿಮ್ಯಾಂಡ್, ಐ ಆಮ್ ನಾಟ್ ಇನ್ ಡಿಮ್ಯಾಂಡಿಂಗ್ ಸ್ಟೇಜ್, ಬಿಕಾಸ್ ನಾವಿನ್ನೂ ಬೆಳೀತಾ ಇದೀವಿ ನಾವು. ಸೊ ಈ ಟೈಮಲ್ಲಿ ನಾನು 5 ರೂಪಾಯಿ ಕೊಡಿ, 6 ರೂಪಾಯಿ ಕೊಡಿ ನೆಗೋಷಿಯೇಷನ್ ನಾನು ಮಾಡಿಲ್ಲ, ಬಂದಿದ್ದು ಜಾಸ್ತಿ. ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ಅನಾಲಿಸಿಸ್ ಪ್ರಕಾರ ಇವಾಗಿನ ಏಪ್ರಿಲ್ ತನಕ ಇಲ್ಲ, ಮಾರ್ಚ್ ಎಂಟಲ್ಲಿ ನಂಗೆ ಮೇಲ್ ಬಂದಿತ್ತು. ಮಾರ್ಚ್ ತನಕ ಆದ್ರೆ ಒಂದು 70-80 ಫಿಲ್ಮ್ಸ್ ಬಂದಿತ್ತು ಯಾವುದೋ ಥಿಯೇಟರ್ ಅಲ್ಲಿ. ಅದ್ರಲ್ಲಿ ಮ್ಯಾಕ್ಸಿಮಮ್ ಒಂದು 2-3 ಫಿಲಮು ಅಮೆಝಾನ್ ಬಂದಿತ್ತು. ಸೊ ಅಷ್ಟ್ರಲ್ಲಿ ಅಟ್ಲೀಸ್ಟ್ ಯಾರೋ ರೆಸ್ಪಾಂಡ್ ಮಾಡಿದಾರಲ್ಲ ಅಂದ್ಬಿಟ್ಟು ನಂಗೊಂದು ಸಮಾಧಾನ ಆಯ್ತು. ಸೊ ಅದನ್ನ ಒಪ್ಕೊಂಡ್ವಿ ನಾವು. ಒಪ್ಕೊಂಡ ತಕ್ಷಣ ಏನ್ ಮಾಡಿದ್ರು, ಓಕೆ ದ ಟೆಕ್ನಿಕಲ್ ಟೀಮ್ ವಿಲ್ ಗೆಟ್ ಬ್ಯಾಕ್ ಟು ಯು ವಿತ್ ದ ಸ್ಪೆಸಿಫಿಕೇಶನ್ಸ್ ಆಫ್ ದ ಮೇಲ್ ಅಂತ ಸೆಕೆಂಡ್ ಮೇಲ್ ಬಂತು ನನಗೆ. ಅದ್ರ ಜೊತೆಗೆ ದೇ ಟೋಲ್ಡ್ ಅಸ್ ಒಂದು SOP ತರ ಡಾಕ್ಯುಮೆಂಟೇಶನ್ ಕೊಟ್ಟು ಇದನ್ನೆಲ್ಲ ಓದ್ಬೇಕು ನೀವು. ಇಟ್ಸ್ ಎ tedious ಪ್ರಾಸೆಸ್ ಐ ವುಡ್ ಸೇ. ಅದಕ್ಕೆ ಎಷ್ಟೋ ಜನ ಅಗ್ರಿಗೇಟರ್ಸ್ ಕೊಟ್ಬಿಡ್ತಾರೆ. ಬಟ್ ನಾ ಹೇಳಿದೆ ಹೆಂಗ್ ಗೊತ್ತಾ, ಪಿಕ್ಚರ್ ಮಾಡಿದೀವಂತೆ, ಅಪ್ಲೋಡ್ ಮಾಡಕ್ಕೆ ಏನಂತೆ, ಕಲಿಯಕ್ಕೆ ಏನಂತೆ, ಪಿಕ್ಚರ್ ಮಾಡಕ್ಕೆ ಕಲ್ತಿದೀವಿ ತಾನೆ, ಅಪ್ಲೋಡ್ ಮಾಡಕ್ಕೆ ಏನು. ಸೊ ಅದಕ್ಕೆ ನಾವು ಕಂಪ್ಲೀಟ್ ಪ್ರಾಸೆಸ್ ನ ಓದಿ ಅಲ್ಲೂ ದೇರ್ ಆಲ್ಸೋ ವೆರಿ ಸಪೋರ್ಟಿವ್ ಸರ್. ಆಕ್ಚುಲಿ ಯಾರು ತುಂಬಾ ದೇ ನಾಟ್ ನೋಬಡಿ ಕಮ್ಸ್ ಫ್ರಮ್, ಇಟ್ಸ್ ನಾಟ್ ರಾಕೆಟ್ ಸೈನ್ಸ್. ಯಾರು ಮಾರ್ಕ್ಸ್ ಇಂದ ಯಾರು ಬಂದಿರಲ್ಲ, ಅವರು ಮನುಷ್ಯರೇ. ಕರೆಕ್ಟ್ ಆಗಿ ಹೌ ವಿ ರೆಸ್ಪಾಂಡ್ ಇಸ್ ವಾಟ್ ಮ್ಯಾಟರ್ಸ್. ಅವ್ರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಸೊ ದೇ ಗೈಡೆಡ್ ಯು ವಿತ್ ದಿ ಎಂಟೈರ್. ಇನ್ಫ್ಯಾಕ್ಟ್ ಒನ್ ಆಫ್ ದ ಕಾಲ್ಸ್ ಆ ಟ್ಯಾಕ್ಸ್ ಡೀಟೇಲ್ಸ್ ಬರುತ್ತೆ. ಅಂದ್ರೆ ದ ಪ್ರೊಡ್ಯೂಸರ್ ಹ್ಯಾಸ್ ಟು ಅಪ್ಲೋಡ್ ಇಸ್ ಪ್ಯಾನ್ ಡೀಟೇಲ್ಸ್, ಅವ್ರದ್ದು GST ಡೀಟೇಲ್ಸ್, ಮನೆ ಅಡ್ರೆಸ್, ಆಧಾರ್ ಕಾರ್ಡು, ಎಲ್ಲ ಡಾಕ್ಯುಮೆಂಟೇಶನ್ ಅಪ್ಲೋಡ್ ಮಾಡಬೇಕು. ಸೊ ಆ ಟೈಮಲ್ಲಿ ನಾವು ಅರ್ಧಂಬರ್ಧ ಮಾಡಿದ್ದೆ ನಾನು. ಬಟ್ ದಿ ಗಾಟ್ ಸೆಂಡ್ ಮಿ ಎ ಮೇಲ್ ಸೆಡ್ ದಟ್ ನಾವು ಒಂದು ಕಾಲ್ ಇಡ್ತೀವಿ ನಿಮ್ ಜೊತೆ. ಸೊ ಐ ವಿಲ್ ಗೆಟ್ ಔಟ್ ಆಫ್ ದ ಕಾಲ್ ಟು ಎ ಸ್ಕ್ರೀನ್ ಶೇರ್ ವಿತ್ ಯು, ಹೆಲ್ಪ್ ಯು ಔಟ್ ಅಂತ. ಸೊ ಒಂದ್ಸಲ ಐ ಹ್ಯಾಡ್ ಅ ಡಿಸ್ಕಷನ್ ವಿತ್ ಒನ್ ಪರ್ಸನ್, ಟೆಕ್ನಿಕಲ್ ಪರ್ಸನ್. ಅದನ್ನ ಅರ್ಧ ಗಂಟೆ ಕಾಲ್ ಸೆಟಪ್ ಅವರೇ ಲಿಂಕ್ ಕಳ್ಸಿದ್ರು. ಆ ಲಿಂಕ್ ಅಲ್ಲಿ ಹೋಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ, ಓಕೆ ದಿಸ್ ಪ್ರಾಸೆಸ್ ಇಸ್ ಕಂಪ್ಲೀಟ್, ವಿಲ್ ಟೇಕ್ 1 more week ಟು ರಿವ್ಯೂ ದಿಸ್
ಈ ಟ್ಯಾಕ್ಸ್ ಡೀಟೇಲ್ಸ್ ಎಲ್ಲ ರಿವ್ಯೂ ಮಾಡ್ತೀವಿ, ಯಾಕಂದ್ರೆ ಅವರು ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಇರ್ತದಲ್ಲ, ಆ ಪ್ರಾಸೆಸ್ ನಡಿಬೇಕಾದ್ರೆ ಮತ್ತೆ ಇನ್ನೊಂದು SOP ಬಂತು ನನಗೆ, ಹೌ ಟು ಅಪ್ಲೋಡ್ ದ ಫಿಲಮ್ ಇನ್ ದ OTT ಅಂತ. ಅದು ಇನ್ನೊಂದು ಟಾಸ್ಕ್. ಅಂದ್ರೆ ಫಿಲಮ್ ಯಾವ್ದು ಫಾರ್ಮ್ಯಾಟ್ ಅಲ್ಲಿ ಇರಬೇಕು, ಅದ್ರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ನೀವು ನಮ್ಮ ಅಮೆಝಾನ್ ನಮ್ಮ ಫಿಲಮ್ ನೋಡಕ್ ಹೋದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಮೇಜ್ ಇದೆ, ಗಂಡ ಹೆಂಡತಿ ಇರೋ ಒಂದು ಇಮೇಜ್ ಇದೆ, ಅದು ಕ್ಲಿಕ್ ಮಾಡಿದ್ಮೇಲೆ ಇನ್ನೊಂದು ಫೋಟೋ ಓಪನ್ ಆಗುತ್ತೆ, ಬೇರೆ ಪ್ಲಾಟ್ಫಾರ್ಮ್ಸ್ ಓಪನ್ ಮಾಡಿದ್ರೆ ಇನ್ನೊಂದು ಫೋಟೋ ಓಪನ್ ಆಗುತ್ತೆ. ಸೊ 3 ಡೈಮೆನ್ಷನ್ಸ್ ಅಲ್ಲಿ ದೇ ಆಸ್ಕ್ ಯು ಫಾರ್ ದ ಇಮೇಜಸ್. ಅದನ್ನ ಮುಂಚೆ ರೆಡಿ ಮಾಡ್ಕೊಂಡ್ಬಿಡಬೇಕು, ಬಿಕಾಸ್ ಲಾಸ್ಟ್ ಮಿನಿಟ್ ನಮ್ಗೆ ಡಿಸೈನರ್ ಸಿಗಲ್ಲ, ಫಾರ್ಮ್ಯಾಟ್ ಮಾಡಕ್ಕೆ ಎಡಿಟರ್ ಕೈಗೆ ಸಿಗಲ್ಲ. ಸೊ ಇದೆಲ್ಲ ನಾವು ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಅವ್ರವ್ರಿಗೆ ಹೇಳ್ಬಿಟ್ಟು ವಿ ಹ್ಯಾಡ್ ದ ಡೇಟಾ ರೆಡಿ. ಅಂಡ್ ಇದೆಲ್ಲ ಮಾಡೋಷ್ಟು ಅಲ್ಲಿಂದ ಅಪ್ರೂವ್ ಬಂತು, ಪ್ಲೀಸ್ ಗೋ ಅಂಡ್ ಅಪ್ರೂವ್ ಇಟ್ ಅಂತ. ಸೊ ಇಲ್ಲಿ ತನಕ ಇನ್ನೂ ಕನ್ಫರ್ಮೇಶನ್ ಇಲ್ಲ ಅಮೆಝಾನ್ ಬರುತ್ತೋ ಇಲ್ವೋ ಅಂತ, ಬಿಕಾಸ್ ದೇ ವಿಲ್ ಗೋ ಟು ಲಾಟ್ ಆಫ್ ಟೆಕ್ನಿಕಲ್ ಚೆಕ್ಸ್. ಫಿಲ್ಮ್ ಕ್ವಾಲಿಟಿ ಚೆಕ್ ಮಾಡ್ತಾರೆ, ಅದೇನೋ ಫಾರ್ಮ್ಯಾಟ್ ಏನು ಕೊಡ್ತೀವೋ ಆ ಫಾರ್ಮ್ಯಾಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮ್ಯಾಚ್ ಆಗತ್ತಾ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಹೇಳಿಯಾರ ಸರ್? ಏನಿದೆ ಫಾರ್ಮ್ಯಾಟ್ ಸ್ಟ್ಯಾಂಡರ್ಡ್ಸ್ ಕೊಡ್ಬಿಡ್ತಾರೆ. ಅಂದ್ರೆ ಏನಂತ ಬೇಸಿಕ್ಲಿ ನಿಮ್ಗೆ ರೈಟ್ ಫ್ರಮ್ ಸಿಗರೇಟ್ ಸ್ಮೋಕಿಂಗ್ ಇಂದ ಹಿಡಿದು ಮತ್ತೆ ನಿಮ್ದು ಅಬ್ಯೂಸ್ ಲ್ಯಾಂಗ್ವೇಜಸ್ಗೆಲ್ಲ ಸೆನ್ಸರ್ ಸರ್ಟಿಫಿಕೇಟ್ ಪ್ರಾಪರ್ ಆಗಿರಬೇಕು, ಇಲ್ಲಾಂದ್ರೆ ದೇ ವಿಲ್ ರಿಮೂವ್ ಇಟ್ ಆಫ್ ಫ್ರಮ್ ದೋಸ್ ಥಿಂಗ್ಸ್ ಅಂತೆಲ್ಲ ಬರುತ್ತೆ. ಅಟ್ ದ ಸೇಮ್ ಟೈಮ್ ಆ ಫಾರ್ಮ್ಯಾಟ್ ಕರೆಕ್ಟ್ ಅಪ್ಲೋಡ್ ಮಾಡೋ ಟೈಮಲ್ಲಿ ಅದು ವೆರಿ ನೀಟ್ಲಿ ಡನ್ ಸರ್. ಇನ್ ಕೇಸ್ ನಾ ಫೋಟೋ ಸರಿಯಾಗಿ ಹಾಕಿಲ್ಲ ಅಂದ್ರೆ ರಾಂಗ್ ಇಮೇಜ್ ಅಪ್ಲೋಡ್ ಮಾಡಿದ್ರೆ ಇಟ್ ನಾಟ್ ಇವನ್ ಅಕ್ಸೆಪ್ಟ್ ಮೀ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಸೊ ಅಷ್ಟು ಫುಲ್ ಪ್ರೂಫ್ ಮಾಡಿದ್ದಾರೆ, ಕಾನ್ಫರೆನ್ಸ್ ಸಿಸ್ಟಮ್ ಮಾಡಿದ್ದಾರೆ. ಸೊ ಇಟ್ ವಿಲ್ ಆಕ್ಚುಲಿ ಟೆಲ್ ಯು ಇದು ಕರೆಕ್ಟಾಗಿ ಆಗಿದೆ, ಟಿಕ್ ಮಾರ್ಕ್ ಬರ್ತಾ ಇರುತ್ತೆ ನಿಮಗೆ. ಈ ಫಾರ್ಮ್ಯಾಟ್ ಈ ಸ್ಟೇಜ್ ಆಯ್ತು, ನೆಕ್ಸ್ಟ್ ಸ್ಟೇಜ್ ಬನ್ನಿ, ಈ ಸ್ಟೇಜ್ ಆಯ್ತು, ನೆಕ್ಸ್ಟ್ ಸ್ಟೇಜ್ ಬನ್ನಿ, ಯು ನಾಟ್ ಹ್ಯಾವ್ ಎನಿ ಡೌಟ್ಸ್. ಸೊ ಈ ಸ್ಟೇಜಸ್ ಎಲ್ಲ ಮಾಡಿದಾಗ ನಂಗೆ 2-3 ಕಡೆ ಡೌಟ್ ಬಂತು ನನಗೆ. ಅವಾಗ ನಾನು ಪ್ರದೀಪ್ ಶಾಸ್ತ್ರಿ ಇದಾರಲ್ಲ, ಮೇಡ್ ಇನ್ ಬೆಂಗಳೂರು ಡೈರೆಕ್ಟರ್, ಅವರು ಕಾಂಟ್ಯಾಕ್ಟ್ ಮಾಡಿದೆ. ಸೊ ಹಿ ಆಲ್ಸೋ ಗೈಡೆಡ್ ಮೀ. ಸೊ ಹಂಗ್ ಮಾಡ್ಬೋದು ಸರ್ ಹಿಂಗೆ ಅಂತ ಅವ್ರು ಗೈಡ್ ಮಾಡಿದ್ರು. ಸೊ ಥ್ಯಾಂಕ್ಸ್ ಟು ಹಿಮ್ ಆಲ್ಸೋ, ಬಿಕಾಸ್ ಏನಾಗುತ್ತೆ ಒಂದು ಫೆಲೋ ಕೊಲೀಗ್ ಹೆಲ್ಪ್ ಮಾಡಿದಾಗ ದಟ್ ವಿಲ್ ಗಿವ್ ಎ ಮೋರ್ ಬೂಸ್ಟ್. ಎಲ್ಲೂ ಪ್ರದೀಪ್ ಶಾಸ್ತ್ರಿ ಅವರು ಹೇಗೆ ಪರಿಚಯ ಆದ್ರು ಸರ್? ಪ್ರದೀಪ್ ಶಾಸ್ತ್ರಿ ಅವರು ಮೇಡ್ ಇನ್ ಬೆಂಗಳೂರು ಅಂತ ಫಿಲ್ಮ್ ಮಾಡಿದಾಗ, ಸೊ ಆ ಟೀಮ್ ಅವರು ಮಾರ್ಕೆಟಿಂಗ್ ಟೀಮು ನಮ್ಮ ಟೀಮ್ ಅವ್ರ ಜೊತೆ ಕನೆಕ್ಟ್. ನಮ್ಗೆ ಒಬ್ಬ ಡಿಸೈನರ್ ಇದ್ರು, ಫೋಟೋಗ್ರಾಫರ್, ಅವರು ಹಿ ವಾಸ್ ವರ್ಕಿಂಗ್ ಫಾರ್ ದಟ್ ಪರ್ಟಿಕ್ಯುಲರ್ ಟೀಮ್. ಓಕೆ ಓಕೆ. ಹಿ ವಾಸ್ ನಾಟ್ ರೆಫರ್ಡ್ ಬೈ ಅಮೆಝಾನ್ ಆರ್ ಎನಿಥಿಂಗ್? ಇಲ್ಲ ಇಲ್ಲ ಇಲ್ಲ. ಸೊ ನನ್ನ ಪರಿಚಯ ಇದ್ರಲ್ಲ, ಪರ್ಸನಲ್ ಕಾಂಟ್ಯಾಕ್ಟ್. ಸೊ ಅದರಿಂದ ಹಂಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು. ಸೊ ಹಿಂಗ್ ಮಾಡಬೇಕಾದ್ರೆ ಆಮೇಲೆ ಎಲ್ಲಿ ಡೌಟ್ಸ್ ಇತ್ತು ನನಗೆ, ಕೆಲವು ಕಡೆ ಇನ್ನೊಂದು ಟೀಮ್ ಇತ್ತು, ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿದೆ ಟೆಕ್ನಿಕಲಿ ಏನು ಮಾಡಬೇಕು ಅಂತ. ಅಪ್ಲೋಡ್ ಆಗೋ ಟೈಮಲ್ಲಿ ಐ ಡಿಂಟ್ ಗೆಟ್ ಇಂಟಿಮೇಷನ್ ದಟ್ ಇಟ್ಸ್ ಆಲ್ರೆಡಿ ಬಿನ್ ಅಪ್ಲೋಡೆಡ್. ಫಿಲ್ಮ್ ಅಪ್ಲೋಡ್ ಆದ ತಕ್ಷಣ ಅದು ಪಬ್ಲಿಷಿಂಗ್ ಅಂತ ಬರುತ್ತೆ. ಅದು ಪಬ್ಲಿಷಿಂಗ್ ಅಂತ ಬಂದ್ಬಿಟ್ಟು ಇಂಡಿಯಾ ಸೆಲೆಕ್ಟ್ ಮಾಡಿದೆ, ಬೇರೆ ರೀಸನ್ಸ್ ಇತ್ತು ನಂಗೆ ಗೊತ್ತಿಲ್ಲ, ಬರೀ ಇಂಡಿಯಾ ಸೆಲೆಕ್ಟ್ ಮಾಡಿದೆ, ಓಪನ್ ಆಯಿತು. ಆಮೇಲೆ ನಾನು ಅಪ್ಲೋಡ್ ಮಾಡಿ 2 ದಿನಕ್ಕೆ ನಾನು ಮುಂಬೈ ಹೋದೆ, ಬಿಕಾಸ್ ನಮ್ಮ ಫಿಲ್ಮ್ ಮುಂಬೈ ರಿಲೀಸ್ ಆಗಿದೆ. ಸೊ ದಟ್ ವಾಸ್ ಆನ್ ಏಪ್ರಿಲ್ 19th. ನಾನು 19th ಹೋಗಿ ರೀಚ್ ಆದ್ಮೇಲೆ ನಂಗೆ ನಮ್ಮ ಟೀಮ್ ಮೆಸೇಜ್ ಮಾಡಿದ್ರು, ಅಮೆಝಾನ್ ಬಂದ್ಬಿಟ್ಟಿದೆ ಫಿಲ್ಮ್ ಆವಾಗಲೇ ಅಂತ. ಅಲ್ಲಿ ಮುಂಬೈ ಸ್ಕ್ರೀನಿಂಗ್ ನಡೀತಿದೆ, ಅಲ್ಲಿ ಹೇಳಿದ್ರೆ ಆಮೇಲೆ ಜನ ಬರಲ್ಲ ಥಿಯೇಟರ್ಗೆ. ಆಮೇಲೆ ನಾನು ಸೈಲೆಂಟ್ ಆಗಿದ್ದೆ ಅಲ್ಲಿ. ಅವಾಗ ಇನ್ನೊಬ್ರು ಫೋನ್ ಮಾಡಿದ್ರು, ಇದು ಯಾಕೆ US ಬರ್ತಿಲ್ಲ ಇದು ಅಂತ. ಹೌದು ಬರ್ಬೇಕಲ್ವಾ ಅಂತ ಕೇಳಿದೆ. ಆಮೇಲೆ ಮತ್ತೆ ಅಮೆಝಾನ್ ಕಾಂಟ್ಯಾಕ್ಟ್ ಮಾಡಿದೆ, ವೈ ಇಟ್ ಇಸ್ ನಾಟ್ ಕಮಿಂಗ್ ಇನ್ US ಅಂಡ್ ಅದರ್ ರೀಜನ್ಸ್ ಅಂತ. ದೆನ್ ದೇ ಸೆಡ್ ಯು ಹ್ಯಾವ್ ಟು ಸೆಟ್ ದ ಆಪ್ಷನ್ಸ್ ಆಫ್ ಆಲ್ ಈಚ್ ಅಂಡ್ ಎವ್ರಿ ಕಂಟ್ರಿ ಅಂತ. ಸೊ ಅಗೇನ್ ಐ ವೆಂಟ್ ಬ್ಯಾಕ್ ಟು ಮೈ ಡ್ಯಾಶ್ ಬೋರ್ಡ್. Got it. So you selected ಎಲ್ಲ countries. So to summarize what you've spoken, ನೀವು ಸಿನಿಮಾ ಕಂಪ್ಲೀಟ್ ಮಾಡಾದ್ಮೇಲೆ ಇಮೇಲ್ ಹಾಕಿದ್ರಿ, ಅವ್ರು ರೆಸ್ಪಾಂಡ್ ಮಾಡಿದ್ರು, ಒಂದು ಅಮೌಂಟ್ಗೆ ನೀವು ಆಫರ್ನ ಅಕ್ಸೆಪ್ಟ್ ಮಾಡಿದ್ರಿ. ದೆನ್ ದಟ್ explained you the procedure, you followed the procedure and it was out on Amazon. One more point ಏನಂದ್ರೆ, ನಾವು ಅನ್ಕೊಂತೀವಿ ಅವ್ರ ಫಿಲ್ಮ್ ನೋಡ್ತಾರೋ ಇಲ್ವೋ ಅಂತ. ಅವ್ರು ಇಂಡೈರೆಕ್ಟ್ ಆಗಿ ಒನ್ ಆಫ್ ದ ಇಂಟರ್ವ್ಯೂಸ್ ಎಲ್ಲ ನೋಡ್ದಂಗೆ ನಮ್ಗೆ ಗೊತ್ತಿಲ್ಲದೇನೆ ಅವ್ರ ಟೀಮ್ ಇದ್ದಾರೆ ಎಲ್ಲ ಸ್ಟೇಟ್ಸ್ ಅಲ್ಲಿ. ದೇ ವಿಲ್ ಹ್ಯಾವ್ ದ ಓನ್ ಟೀಮ್ಸ್. ದೇ ವಿಲ್ ಆಕ್ಚುಲಿ ಗೋ ಟು ದ ಥಿಯೇಟರ್ಸ್. They will not say I'm from Amazon or something. As a common man, they'll watch the films. They'll see how the audience are watching, how the reactions are there, word of mouth ಹೆಂಗಿದೆ, ಮಾರ್ಕೆಟಿಂಗ್ ಹೆಂಗ್ ಮಾಡಿದ್ದಾರೆ ಪಿಕ್ಚರ್ದು, ಫಿಲ್ಮ್ದು ಹಸಿವು ಹೆಂಗಿದೆ, ಎಲ್ಲ ಅಬ್ಸರ್ವ್ ಮಾಡಿರ್ತಾರೆ. ಆ ವರ್ಡ್ ಆಫ್ ಮೌತ್, ದಟ್ಸ್ ವಾಟ್ ಮಾರ್ಕೆಟಿಂಗ್ ಇಸ್ ಆಲ್ವೇಸ್. ಎಲ್ಲೊಂದ್ ಕಡೆ ಏನಂತ ಬಿಡ್ತಾ ಇರಬೇಕು, ಎಲ್ಲೊಂದ್ ಕಡೆ ಕಚ್ಕೊಂಡ್ಬಿಡುತ್ತೆ. ನಾವು ಕೆಲವು ಓಕೆ, ದಟ್ಸ್ ಹೌ ಇಟ್ ಆಕ್ಚುಲಿ ಹ್ಯಾಪನ್ಸ್. ಸೊ ಇದಲ್ದಲೆ ಬೇರೆ ಏನಾದ್ರು, ಇಫ್ ಯು ಹ್ಯಾವ್ ಎನಿ ಸ್ಪೆಸಿಫಿಕ್ ಕನ್ಸರ್ನ್ಸ್ ರಿಗಾರ್ಡಿಂಗ್ ಅಪ್ಲೋಡಿಂಗ್ ಟು ಅಮೆಝಾನ್ ಪ್ರೈಮ್, ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ವಿ ವಿಲ್ ಚೆಕ್ ವಿತ್ ದ ರೈಟ್ ಸೋರ್ಸಸ್ ಅಂಡ್ ವಿ ವಿಲ್ ರೆಸ್ಪಾಂಡ್ ಟು ದ ಕಾಮೆಂಟ್ಸ್. ಅಂಡ್ ಒನ್ ವರ್ಡ್ ಆಫ್ ಕಾಷನ್, ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಇವತ್ತು ಹೇಳ್ತಿದ್ದೀನಿ. ನಮಗೆ ಅಮೆಝಾನ್ ಅಪ್ಲೋಡ್ ಆಗಿ 3 ವಾರಕ್ಕೆ ಐ ಗಾಟ್ ಎ ಮೆಸೇಜ್ ಫ್ರಮ್ ಅಮೆಝಾನ್ ದಟ್ ಯು ಮೈಟ್ ಗೆಟ್ ಎ ನೋಟಿಸ್ ಫ್ರಮ್ ಸಾರೆಗಾಮ ಇಂಡಿಯಾ, ಬಿ ರೆಡಿ ಅಂತ. ಯಾಕೆ ಅಂತ ಕೇಳಿದೆ. ನಮ್ಮ ಪಿಕ್ಚರಲ್ಲಿ ಇದು ಒಂದು ಸಾಂಗ್ DDLJ ಸಾಂಗ್ ಯೂಸ್ ಮಾಡಿದ್ದೀರಾ ಅಂತ ಬಂತು. ನಾನು DDLJ ಫಿಲ್ಮ್ ನಾನು ಎಲ್ಲೂ ಎನ್ಶೋರ್ ದಟ್ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ಎಲ್ಲೂ ಹಾಕಿಲ್ಲ. ಆಮೇಲೆ
SFX ಎಲ್ಲೂ ಹಾಕಿಲ್ಲ, ರೇಡಿಯೋಲೆಲ್ಲೂ ಹಾಡು ಹಾಕಿಲ್ಲ, DDAG ಎಲ್ಲ ಹಾಕ್ದಪ್ಪ. ನಾನು ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಎಂಟೈರ್ ಫಿಲ್ಮ್ ನೋಡಿದೆ ನಾನು, ಏನು ಕಾಣಿಸ್ ಗೊತ್ತಾಗ್ತಿರಲಿಲ್ಲ. ದಿನ ಸರ್ ನೋಟಿಸ್ ಬರುತ್ತೆ ನಿಮಗೆ, ದಟ್ ಇಸ್ 1 week ಟಾರ್ಗೆಟ್ ವಿಲ್ ಗಿವ್ ಇಟ್ ಯು. ಆ ನೋಟಿಸ್ ನೀವು ಹ್ಯಾವ್ ಟು ಡಿಸ್ಕಸ್ ವಿತ್ ಅಮೆಝಾನ್, ಸಾರಿ ಸಾರೆಗಾಮ ಇಂಡಿಯಾ ಟು ಸಾರ್ಟ್ ದಿಸ್ ಔಟ್. ಇಫ್ ಯು ನಾಟ್ ಸಾರ್ಟಿಂಗ್ ಇನ್ ದಿಸ್ ಔಟ್, ದ ಫಿಲಮ್ ವಿಲ್ ಬಿ ಡೌನ್ ಫ್ರಮ್ ಅಮೆಝಾನ್ ಅಂತ. ನಾನು ಇದೊಳ್ಳೆ ಕಥೆ ಆಯ್ತಲ್ಲಪ್ಪ, ಇದು ಏನಿದು, ಈ ಕಷ್ಟಪಟ್ಟು ಅಪ್ಲೋಡ್ ಮಾಡಿದ್ದೀವಿ, ಇದು ಕಥೆ ಆಯ್ತದ. ಆಮೇಲೆ ನೋಡಿದ್ರೆ ನಮ್ಮ ಪಿಕ್ಚರ್ ಎಷ್ಟು ನೋಡಿದ್ದೀರಾ? ಒಬ್ರು ಇಬ್ರು ಇಲ್ಲ ನೋಡೋರು ನೋಡಿದ್ದೀರಾ? ಓಕೆ. ಅದರಲ್ಲಿ ಫಸ್ಟ್ ಹಾಫ್ ಅಲ್ಲಿ ಉಮೇಶ್ ಅಣ್ಣ ಮನೇಲಿ ಕೂತಿರ್ಬೇಕಾದ್ರೆ ಬೆಡ್ ಮೇಲೆ ಈ ಜಸ್ಟ್ ಹಮ್ಸ್, ಬಾಯಲ್ಲಿ ಹಮ್ ಮಾಡಿ ಇಟ್ಕೊಂಡ್ಬಿಟ್ರು. ನಾನ್ ಅನ್ಕೊಂಡೆ ಒಂದ್ ಕಡೆಯಿಂದ, ಅಬ್ಬಾ ನನ್ ಪಿಕ್ಚರ್ ಓಡಿದೆ ಗುರು, ಜನ ಅಂದ್ರೆ ಸಾರೆಗಾಮ ಇಂಡಿಯಾ ತನಕ ಹೋಗಿದೆ ಅಂದ್ರೆ. ಅಂದ್ರೆ ಸಿ ಅದೊಂದು 10 ಸೆಕೆಂಡ್. Did you actually get a notice? I got a notice. Oh, okay. I got a notice. And you had, what was your response? You had to take it down? I had to pay. Oh. We paid it. Oh. We paid an X amount. Oh. And it's in lakhs. Oh. It's in lakhs. ಅದು ಬಾಯಲ್ಲಿ ಹಮ್ ಮಾಡಿ 10 ಸೆಕೆಂಡ್. ನಾನು ಅದನ್ನ ವಿಡಿಯೋ, ನಂಗೆ ಶಾಕ್ ಆಗ್ಬಿಟ್ಟೆ. ನಂಗೆ ಅಮೆಝಾನ್ ಅವರು, ದಟ್ ಪರ್ಸನ್ ವಾಸ್ ಇನ್ ಆಸ್ಟ್ರೇಲಿಯಾ, ಅಲ್ಲಿಂದ ಫೋನ್ ಮಾಡಿ ಬೆಳಗ್ಗೆ 6 ಗಂಟೆ, ನವೀನ್ ಈ ಥರ ಆಗಿದೆ ಚೆಕ್ ಮಾಡಿ ಬೇಗ ಅಂತ. ಐ ಸೆಡ್ ಪ್ಲೀಸ್ ಡೂ ಸಮಥಿಂಗ್, ವಿಡಿಯೋ ನಾವು ಹೆಂಗೆ ಅಡ್ಜಸ್ಟ್ ಮಾಡೋಕೆ ಗೊತ್ತಾಗ್ತಿಲ್ಲ. ಇಲ್ಲಪ್ಪ, ರೂಲ್ ಇಸ್ ರೂಲ್, 1 week ಅಲ್ಲಿ ಸಾಲ್ವ್ ಆಗಿಲ್ಲ ಅಂದ್ರೆ ವಿ ಹ್ಯಾವ್ ಟು ರಿಮೂವ್ ದ ಫಿಲಮ್. ಅಂಡ್ ಥಿಂಗ್ ಇಸ್ ವಾಟ್ ಎವರ್ ವಿ ಹ್ಯಾವ್ ಅರ್ನ್ಡ್ ಇಸ್ ಗಾನ್ ಅಂತ. ನನ್ ತಲೆ ಎಲ್ಲ ಕಟ್ಟೋದಕ್ಕೆ ಏನಪ್ಪ ಇದು ಅಂದ್ರೆ ಎಲ್ಲ ಕಡೆ ನೀಟಾಗಿ ಹಾಕೊಂಡ್ ಬಂದಿದ್ದೀವಿ. ಇದೊಂದ್ ಕಡೆ ಹಮ್ಮಿಂಗ್ ಅಲ್ಲಿ ಉಮೇಶ್ ಅಣ್ಣ ಹಮ್ ಮಾಡಿದ ಇದ್ರೊಳಗತ್ತಲ್ಲ. ಅಂಡ್ ನನ್ಗೆ ಐ ಡೋಂಟ್ ಹ್ಯಾವ್ ಟೈಮ್ ಟು ಗೋ ಬ್ಯಾಕ್ ಅಂಡ್ ಫೈಟ್ ವಿತ್ ದಿಸ್ ಪೀಪಲ್. ನಾನು ಫೈಟ್ ಮಾಡಕ್ ಹೋದ್ರೆ ಅವರು, ಬಿಕಾಸ್ ದೇ ಆರ್ ಬಿಗ್ ಪೀಪಲ್. ಸೊ ಓಕೆ, ಲೆಟ್ಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್, ಓಕೆ ಏನೋ ಆಗಿದೆ. ಬಿಕಾಸ್ ನಾನು ಶೂಟ್ ಮಾಡೋ ಟೈಮಲ್ಲಿ ಆ ಸಾಂಗ್ ಇರಲಿಲ್ಲ. ಅಂತ ಶೂಟ್ ಮಾಡೋ ಟೈಮಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಇರಲಿಲ್ಲ ಅದು. ಉಮೇಶ್ ಅಣ್ಣ ನಾನು ಹಾಡ್ತೀನಿ ನವೀನ್ ಅಂದ್ರು, ಆಯ್ತು ಹಾಡಿ ಸರ್ ಅಂದೆ. ನನಗೂ ಇರ್ಲಿಲ್ಲ, ಈ ಲೆವೆಲ್ ಬರುತ್ತೆ ಗೊತ್ತಿರಲಿಲ್ಲ ನನಗೆ. ಸರಿ ಆಯ್ತು ಅಂದ್ಬಿಟ್ಟು ಆ ಸಾರೆಗಾಮ ಇಂಡಿಯಾಗೆ ಅವ್ರು ಡೀಟೇಲ್ಸ್ ಕೊಟ್ಟರು. ಅವರು ನಾನು ಮುಂಬೈ ಒಬ್ಬರು ಟೀಮ್ ಇದ್ದಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರು ನೆಗೋಷಿಯೇಟ್ ಮಾಡಿ, ಮತ್ತೆ ನಾನು ಫೋನ್ ಮಾಡಿ ಮತ್ತೆ ನೆಗೋಷಿಯೇಟ್ ಮಾಡಿ ಅವ್ರ ಜೊತೆ ಅಮೌಂಟ್ ಎಲ್ಲ ಸ್ವಲ್ಪ ನೆಗೋಷಿಯೇಟ್ ಮಾಡಿ. ನಾವು ಫಸ್ಟ್ ಟೈಮ್ ಬರ್ಸು, ನಾವು ವಿ ನಾಟ್ ಎ ಬಿಗ್ ಪ್ರೊಡಕ್ಷನ್ ಹೌಸ್, ವಿ ಆರ್ ಸ್ಮಾಲ್ ಟೈಮ್ ಫಾರ್ ಪ್ರೊಡಕ್ಷನ್ ಹೌಸ್, ವಿ ಕ್ಯಾಂಟ್ ಅಫೋರ್ಡ್ ಟು ಪೇ ಸೋ ಮಚ್ ಆಫ್ ಮನಿ ಫಾರ್ ಯು ಗೈಸ್, ಪ್ಲೀಸ್ ಸಪೋರ್ಟ್ ಅಸ್ ಅಂದ್ರೆ ಅವರು ಪಾಪ ಸಪೋರ್ಟ್ ಮಾಡಿ ಹೇಳಿದ್ರು, ಐ ಆಮ್ ಡೂಯಿಂಗ್ ಮೈ ಜಾಬ್ ನವೀನ್, ಯು ಆರ್ ಆಲ್ಸೋ ಡೂಯಿಂಗ್ ಎ ಜಾಬ್, ಸೊ ವಿ ಹ್ಯಾವ್ ಟು ಗೋ ವಿತ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಪ್ರೊಡ್ಯೂಸರ್ಗೆ ಹೇಳಿ ಅವ್ರಿಗೂ ಗೊತ್ತಾಯ್ತು. ಸರ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಓಕೆ, ಏನ್ ಮಾಡೋಕ್ಕಾಗಲ್ಲ, ತಪ್ಪು ಮಾಡಿದಾಗ ಒಪ್ಕೊಳ್ಳೇಬೇಕು. ಬಿಕಾಸ್ ಇದು ಈ ತರ ಆಗತ್ತೆ ಗೊತ್ತಿರಲಿಲ್ಲ ನಮಗೆ. ರೀಚ್ ಆಗಿದೆ ಗುರು, ಇಷ್ಟು ಈ ಲೆವೆಲ್ಗೆ ರೀಚ್ ಆಗಿದೆ ಅಂದ್ಬಿಟ್ಟು ಅದನ್ನ ಅಗ್ರಿಮೆಂಟ್, ವಾಟ್ ಎವರ್ ದೇ ಸೆಂಡ್ ಅಸ್ ಅಗ್ರಿಮೆಂಟ್ ಈಗ ಪ್ರೊಡ್ಯೂಸರ್ ಸೈನ್ ಮಾಡ್ತಿದ್ದಾರೆ. ಬಟ್ ವಾಟ್ ವಿ ಡಿಡ್ ಇಸ್ ವಿ ಗೇವ್ ಎ ಚೆಕ್, ಸೆಂಡ್ ಟು ದ ಆಫೀಸ್ ಆಫ್ ಸಾರೆಗಾಮ ಇಂಡಿಯಾ. ಅದು ಬಂದ್ಮೇಲೆ ದೇ ಹ್ಯಾವ್ ಟು ಸೆಂಡ್. ದ ಥಿಂಗ್ ಇಸ್, ದ ಪ್ರಾಸೆಸ್ ಏನ್ ಗೊತ್ತಾ ಸರ್, ನಾವು ಕಳಿಸಿದ್ದೀವಿ ಅಂದ ತಕ್ಷಣ ಅಮೆಝಾನ್ ವಿಲ್ ನಾಟ್ ಇವನ್ ಕಮ್ ಟು ದ ಪಿಕ್ಚರ್. ಅಮೆಝಾನ್ ವಿಲ್ ಓನ್ಲಿ ಕಮ್ ಟು ದ ಪಿಕ್ಚರ್ ಒನ್ಸ್ ದೇ ಗೆಟ್ ಎ ರೆಸ್ಪಾನ್ಸ್ ಬ್ಯಾಕ್ ಫ್ರಮ್ ಸಾರೆಗಾಮ ದಟ್ ದಿಸ್ ಕೇಸ್ ಇಸ್ ಕ್ಲೋಸ್ಡ್. ನಾವು ಕಳಿಸಿದೀವಿ ಅಂದ್ರೆ ಅಲ್ಲ ನಂಬಲ್ಲ ಅವರು. ಅಮೆಝಾನ್ಗೆ ದೇ ಶುಡ್ ಗೆಟ್ ಎ ರೆಸ್ಪಾನ್ಸ್ ಫ್ರಮ್ ಸಾರೆಗಾಮ ದಟ್ ಇಟ್ಸ್ ಬಿನ್ ಕ್ಲೋಸ್. ಅದು ನಮಗೆ ತುಂಬಾನೇ ಹೆಲ್ಪ್ ಆಯ್ತು. ಅಂಡ್ ಇನ್ ಸಾರೆಗಾಮ ವಾಸ್ ಆಲ್ಸೋ ವೆರಿ ಸಪೋರ್ಟಿವ್, ಅಮೆಝಾನ್ ಆಲ್ಸೋ ಸಪೋರ್ಟಿವ್. ನಾವು ಪ್ರೂಫ್ ಕಳಿಸಿದ್ವಿ, ಅವರು ಪ್ರೂಫ್ ಕಳಿಸಿದ್ವಿ, ಮ್ಯಾಟರ್ ಇಸ್ ಸಾಲ್ವ್ಡ್. ಯಾರೇ ಸ್ಟೇಜ್ ಆಫ್ ಫಿಲ್ಮ್ ಮೇಕಿಂಗ್ ಅಲ್ಲಿ ಎಂಡಿಂಗ್ ಇದೀರಾ, ಇದೇನು ಸೆನ್ಸರ್ ಮಾಡಿಸ್ಬೇಕು, ಅದಕ್ಕೆ ಮುಂಚೆ ಎಲ್ಲ ಆಗ್ಬೇಕು ಅಂದಾಗ ಇಂಥ ಸಣ್ಣ ವಿಷಯನೂ ದಯವಿಟ್ಟು ಗಮನ ಕೊಡಿ. ಅಂಡ್ ದೇ ಗೋ ವಿತ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆಗ್ಬಿಡ್ಬೋದು, ಆಗತ್ತೆ, ಅದೆಲ್ಲ ಬೆಟರ್ ಟು ಬಿ ಆನ್ ದ ಸೇಫರ್ ಎಂಡ್. ತಲೆನೇ ಕೆಡ್ಸ್ಕೊಬೇಡಿ. ನಿಮ್ ಪಿಕ್ಚರ್ ಹಾಡಿ ನೀವೇ ಹಾಕೊಳ್ಳಿ, ಯಾವ ಲ್ಯಾಂಗ್ವೇಜ್ ಹಾಕ್ಬೇಡಿ. ಮೊನ್ನೆ ಮಂಜಮ್ಮ ಬಾಯ್ದು ಇಳೆರಾಜ ಹಾಕ್ಬಿಟ್ಟೆ ಕೇಸ್ ಆಗೇನು. ಸೊ ಬೇಡ, ಯಾಕೆ ಸುಮ್ಮನೆ. ನಂಗೆ ಗೊತ್ತೇ ಇರಲಿಲ್ಲ ಅಷ್ಟೊಂದು ಹಾಡುಗಳು ಹಾಕೇ ಇಲ್ಲ ಬೇಕು ಅಂತಾನೆ, ಯಾಕಂದ್ರೆ ಕತೆ ಇದಾಗತ್ತೆ ಅಂತ. ಇದೊಂದು 10 seconds ಇಂದ, ನಾಟ್ ಇವನ್ 10 seconds, 9 seconds. ಬಟ್ ಐ ಅಗೇನ್ ಆಸ್ ದೆಮ್, ದಿಸ್ ಎ ರೂಲ್ ಅಲ್ವಾ 10 seconds ಅಂತ. ಯಾರು ಹೇಳಿದ್ರು ಒಂದು, ದಿಸ್ ನೋ ರೂಲ್, ಇಟ್ಸ್ ಓನ್ಲಿ ಪೀಪಲ್ ಮೇಡ್. ಸುಮ್ಮನೆ ಇಂಟರ್ನೆಟ್ ಅಲ್ಲಿ ಹಾಕಿರ್ತಾರೆ ಅಷ್ಟು 10 seconds ಮೇಲೆ ಮಾಡಂಗಿಲ್ಲ, 9 seconds ಮೇಲೆ ಮಾಡಂಗಿಲ್ಲ, ಸೆಲ್ಫ್ ಮೇಡ್ ರೂಲ್, ದಿಸ್ ನೋ ರೂಲ್ ಅಂತೆ. ಸೊ ಅದೇ ಹೇಳಕ್ ಬಂದ್ರೆ ಅಂತೆ ಕಂತೆ ಕಳೆಯಿಂದ ಇಟ್ಸ್ ಬೆಟರ್ ಆಲ್ವೇಸ್ ಟು ಅವಾಯ್ಡ್ ದಿಸ್ ಅಂತೆ ಕಂತೆಸ್. ನಿಮ್ಮ ಹುಷಾರಲ್ಲಿ ನಮ್ಮ ಹುಷಾರಲ್ಲಿ ನಾವು ಇರಬೇಕು, ಗೆಟ್ ಟು ದ ರೈಟ್ ಕಾಸ್ ಅಷ್ಟೇ. ಓಕೆ ಸರ್, ನಾವು Amazon Prime process ಗೊತ್ತಾಯ್ತು. Any further doubts, you can drop a comment and we will get in touch with you with the right sources. So moving on to the next segment with respect to marketing. ನಿಮ್ಮ ಸಿನಿಮಾದಲ್ಲಿ ನೋನ್ ನೇಮ್ಸ್ ಇದ್ರು, ನೀವು ಮಾರ್ಕೆಟಿಂಗಿಗೆ ಚೆನ್ನಾಗೆ ಖರ್ಚು ಮಾಡಿರಾ ಅಂತ ಅನ್ಕೊಂತೀನಿ, ಬಿಕಾಸ್ ಎಲ್ಲ ಕಡೆ ಕಾಣಿಸ್ತಾ ಇತ್ತು. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಡು ಯು ಅಗ್ರಿ ದಟ್ ನೀವು ಅನ್ಕೊಂಡಷ್ಟು ಥಿಯೇಟ್ರಿಕಲಿ ವರ್ಕ್ ಆಗ್ಲಿಲ್ಲ ಅಂತ?
ಖಂಡಿತ. ಅಲ್ವಾ? ಸೊ ವಾಟ್ ಡು ಯು ಥಿಂಕ್ ಇಸ್ ದ ರೀಸನ್ ಸರ್? ಬಿಕಾಸ್ ಇವಾಗ ನನ್ಗೇನೆ ನನ್ ಪರಿಚಯ ಇರೋರು ಒಂದಷ್ಟು ಜನ ಸಿನಿಮಾ ನೋಡಿರೋರು, ಅಗೇನ್ ಅಫ್ ಕೋರ್ಸ್ ಆರ್ಟ್ ಇಸ್ ಸಬ್ಜೆಕ್ಟಿವ್, ಅರ್ಥ ಆಗುತ್ತೆ, ಬಟ್ ಸುಮಾರು ಜನ ಹ್ಯಾವ್ ಟೋಲ್ಡ್ ಮಿ ದಟ್ ಇಟ್ಸ್ ಅ ಗುಡ್ ಫಿಲಮ್, ಇದು ಥಿಯೇಟ್ರಲ್ಲಿ ಬಂದಿದ್ದು ನಮ್ಗೆ ಆಕ್ಚುಲಿ ಗೊತ್ತಾಗ್ಲಿಲ್ಲ, ನೋಡಿರೋರು ಯಾರು ಹೇಳಲಿಲ್ಲ, ಅಂಡ್ ಇನ್ನೊಂದಷ್ಟು ಜನ ಇಲ್ಲ ಅವಾರ್ಡಬಲ್ ಅಂತಾನು ಹೇಳಿರೋರು ಯಾರು. ಸೊ ಬೋತ್ ಸೈಡ್ಸ್ ಇದ್ದೇ ಇದೆ. ಸೊ ನಿಮ್ಮ ಅಬ್ಸರ್ವೇಷನ್ ಏನಿದೆ ಸರ್? ವೈ ಡು ಯು ಥಿಂಕ್ ಯು ಫೇಲ್ಡ್ ಇನ್ ಗೆಟಿಂಗ್ ಆಡಿಯನ್ಸಸ್ ಟು ಥಿಯೇಟರ್ಸ್? ಓಕೆ, ಅಂದ್ರೆ ನೀವು ಹೇಳ್ದಂಗೆ ಎಲ್ಲ ಫಾರ್ಮ್ಯಾಟು ಮಾಡಿದ್ವಿ. ಯೂಟ್ಯೂಬ್ ಇಂದ ಹಿಡಿದು ಫೇಸ್ಬುಕ್ ಆಡ್ಸ್ ಇಂದ ಹಿಡಿದು ಎಲ್ಲ ಕಡೆ ಮಾಡಿದ್ವಿ. ಪ್ರಾಬಬ್ಲಿ ನಾವು ಇನ್ನೂ ಹೆಚ್ಚಿಗೆ ಇನ್ ಪರ್ಸನ್ ಜನರಿಗೆ ಮೀಟ್ ಮಾಡೋಕ್ಕಾಯ್ತು ಅಂತ ಕಾಣುತ್ತೆ. ಬಿಕಾಸ್ ವಿ ಹ್ಯಾಡ್ ಅದರ್ ಪ್ಲಾನ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ ಇನ್ ಪರ್ಸನ್ ಮೀಟಿಂಗ್ಸು, ಪೇಪರ್ ಪ್ಯಾಂಪ್ಲೆಟ್ಸ್, ಇದು ಹಳೆ ಕಾಲದ ಸ್ಟೈಲೇ ಪ್ಲಾನ್ ಮಾಡ್ಬೇಕು ಅಂತಿದ್ವಿ. ಹೋಗ್ತಾ ಹೋಗ್ತಾ ಏನಾಯ್ತು, ನಮ್ಗೊಂದು ಟೈಮ್ ಕನ್ಸ್ಟೆಂಟ್ ಬಂತು. ಆಮೇಲೆ ವಿ ಕುಡಂಟ್ ಯೂಟ್ಯೂಬ್ ಇಂಟರ್ವ್ಯೂಸ್ ಒಂದು 20 ಪ್ಲಾನ್ ಮಾಡಿದ್ವಿ, ಬೇಡ ಅಂದ್ಬಿಟ್ಟು 10ಗೆ ಇಳಿಸಿದ್ವಿ ನಾವು ಆಕ್ಚುಲಿ. ಬಟ್ ಅದು ನಂಗೆ ಅದು ವರ್ಕೌಟ್ ಆಗಿಲ್ಲ. ಐ ವಿಲ್ ಬಿ ವೆರಿ ಆನೆಸ್ಟ್ ವಿತ್ ಯು. ಬಟ್ ನಂಗೆ ವರ್ಕೌಟ್ ಆಗಿಲ್ಲ ಬಿಕಾಸ್ ಮೇ ಬಿ ವಿ ಪೇಡ್ ಮನಿ, ಸೊ ದಟ್ಸ್ ಓಕೆ, ವಿ ಡ್ಯೂ ರೆಸ್ಪೆಕ್ಟ್. ಬಟ್ ಅದರಿಂದ ನಂಗೇನು ವ್ಯೂಸ್ ಆಗಿಲ್ಲ. ಒಂದು ಚಾನಲ್ ಮಾತ್ರ, ಒಂದು ಚಾನಲ್ ಮಾತ್ರ ಅದೊಂದು ನಂಗೆ 5.5 ಲಕ್ಷ 3 ಲಕ್ಷ ಅಷ್ಟು ವ್ಯೂಸ್. ಬಿಕಾಸ್ ವೆನ್ ಐ ವೆಂಟ್ ಟು ಥಿಯೇಟರ್ಸ್, ಪೀಪಲ್ ಸೆಡ್ ಐ ಸಾ ದಟ್ ಚಾನಲ್ ಅಂಡ್ ದೆನ್ ಕೇಮ್ ಟು ಎ ಫಿಲ್ಮ್. ಯಾವ್ದು ಸರ್? ಆಂಕರ್ ಅನುಶ್ರೀ ಚಾನಲ್. ಅದು ನಂಗೆ ತುಂಬಾನೇ ವರ್ಕೌಟ್ ಆಯ್ತು. ಮಿಕ್ಕಿ ಚಾನಲ್ಗಳು ಓಕೆ, ಐ ಮೀನ್ ನನ್ಗೆ ಗಮನಕ್ಕೆ ಬಂದಿಲ್ಲ ಅಷ್ಟೇ. ವಿತ್ ಡ್ಯೂ ರೆಸ್ಪೆಕ್ಟ್, ನನ್ ಗಮನಕ್ಕೆ ಬಂದಿಲ್ಲ. ಸೊ ಅಪಾರ್ಟ್ ಫ್ರಮ್ ಅನುಶ್ರೀ ಅವ್ರ ಯೂಟ್ಯೂಬ್ ಚಾನಲ್, ಬೇರೆ ಯಾವ ಸೋರ್ಸ್ ಇಂದ ಜನ ಬಂದಿದ್ರು ಸರ್ ನಿಮ್ ಥಿಯೇಟರ್ಗೆ? ಸೊ ವರ್ಡ್ ಆಫ್ ಮೌತ್ ಮೇನ್, ಬಿಕಾಸ್ ನಾವು ಕಾಲೇಜಸ್ ಯೂತ್ ಮಾಡಿದ್ವಿ. ಅಂಡ್ ಮೋರ್ ಓವರ್ ನಂಗೆ ಮೇನ್ಲಿ ವರ್ಕೌಟ್ ಆಗಿದ್ದು ಪೃಥ್ವಿ ಮತ್ತೆ ಮಿಲನ. ಆಮೇಲೆ ಕೆಲವರು ನಂಗೆ ಕಾಮೆಂಟ್ಸ್ ಬಂದಿದ್ದೇನೆ ಅಂದ್ರೆ, ಇದೇ ಪಿಕ್ಚರ್ 1 ವರ್ಷ ಹಿಂದೆ ಬಂದಿದ್ರೆ ಕುಡ್ ಹ್ಯಾವ್ ಬೀನ್ ಮಚ್ ಬೆಟರ್ ಅಂತ. ಇನ್ಫ್ಯಾಕ್ಟ್ ವಿ ಕೇಮ್ 1 year ಡಿಲೇಡ್. ಸುಮಾರು ಕಾರಣ, ಕೋವಿಡ್ ಮುಗಿದ್ಮೇಲೆ 23 February 10th ಇಸ್ ವಾಟ್ ವಿ ಹ್ಯಾಡ್ ಪ್ಲಾನ್ ಟು ಕಮ್. ಅದೇ ಟೈಮ್ಗೆ ಲವ್ ಬರ್ಡ್ಸ್ ಬಂತು, ಸೊ ವಿ ಹ್ಯಾಡ್ ಟು ಪುಷ್ ಫಾರ್ ಸಮ್ ಮೋರ್ ಟೈಮ್. ಆಮೇಲೆ ಅದೇ ಟೈಮ್ಗೆ ಇನ್ನೊಂದು ಯಾವುದೋ ಫಿಲ್ಮ್ ಬಂತು, ಮಿಲನ ಅವ್ರದ್ದು ಬಂತು. ಸೊ ವಿ ಹ್ಯಾಡ್ ಟು ಪ್ಲಸ್ ಮೋರ್ ಓವರ್ ವಿ ಟುಕ್ ಆಲ್ಮೋಸ್ಟ್ 6 months ಟೈಮ್ ಟು erase some shots in the VFX. Okay, so one is the delay. ಹೌದು. What are the other reasons? ಅದರ್ ರೀಸನ್ಸ್ ನಾನು ಇಂಟ್ರಸ್ಪೆಕ್ಟ್ ಮಾಡಿದಾಗ, ಒಂದ್ ಕಡೆಯಿಂದ ನಾವು ಫಸ್ಟ್ ವೀಕ್ ಏನ್ ಪಿಕಪ್ ಆಯ್ತಲ್ಲ, ಫಸ್ಟ್ ವೀಕ್ ತನಕ ಏನ್ ಹೈಪ್ ಮಾಡ್ಕೊಂಡ್ ಬಂದ್ವಿ ನಾವು, ಆ ಸೆಕೆಂಡ್ ವೀಕ್ ಇನ್ ಸ್ವಲ್ಪ ನಾವು ಮಾರ್ಕೆಟಿಂಗ್ ಮಾಡ್ಬೇಕಾಯ್ತು ಅನ್ಸುತ್ತೆ, ಯಾಕಂದ್ರೆ ಜನರಿಗೆ ರೀಚ್ ಆಗದಾಗ. ಆಮೇಲೆ ವಿಮೆನ್ ಶೋಸ್ ಒಂದು ಪ್ಲಾನ್ ಮಾಡಿದ್ವಿ, ಅದು ಬಂದ್ರು. ಆಮೇಲೆ ನಮ್ಗೆ ಮಿಕ್ಸ್ಡ್ ರಿಯಾಕ್ಷನ್ಸ್ ಬಂತು ನಮ್ಗೆ ಸ್ವಲ್ಪ. ಅಂದ್ರೆ ಕೆಲವರು ಕ್ಲೈಮ್ಯಾಕ್ಸ್ ಕೂಡ ಬೀನ್ ಬೆಟರ್ ಅಂತ ಹೇಳಿದ್ರು, ಇನ್ ಕೆಲವರು ಚೆನ್ನಾಗಿದೆ, ಇನ್ನೂ ಸ್ವಲ್ಪ ರೀಚ್ ಮಾಡ್ಬೇಕಾಗಿತ್ತು ಹೋದ್ರು. ಬಟ್ ಎಲ್ಲಿ ನಮಗೂ ಸ್ಟಿಲ್ ಇನ್ ದ ಥಿಂಗ್. ಅಂಡ್ ಕೆಲವು ಕಡೆ ಹಾಡ್ಗಳು ಜಾಸ್ತಿ ಇದೆ ಅಂತ ಹೇಳಿದ್ರು. ಬಟ್ ಅಂದ್ರೆ ಐ ಆಮ್ ಜಸ್ಟ್ ಟೆಲಿಂಗ್ ಯು ವಾಟ್ ದ ಪೀಪಲ್ ಹ್ಯಾವ್ ಟೋಲ್ಡ್ ಮೀ. 7 songs ವಿ ಹ್ಯಾಡ್ ಇನ್ ದ ಫಿಲ್ಮ್. ಸೊ ದೇ ಸೆಡ್ ಫಿಲ್ಮ್ ಕರೆಕ್ಟಾಗಿ ಹೋಗ್ತಿದೆ, ಮತ್ತೆ ಸಡನ್ ಆಗಿ ಮಧ್ಯೆ ಹಾಡು ಬಂದ್ಬಿಡ್ತು ನಿಮ್ದು ಅಂತ. ಸೊ ವಿ ಅಕ್ಸೆಪ್ಟೆಡ್, ಬಿಕಾಸ್ ಓಕೆ, ನನ್ನ ಕತೆಗೆ ಹೆತ್ತೋರ ಹೆಗಣ ಮುದು ಅಂತ ಹೇಳ್ತಾರೆ. ಸೊ ನಮ್ಗೆ ಅದು ಬೇಕಾಗಿತ್ತು, ಕತೆಗೆ ಬೇಕಾಗಿತ್ತು, ನಾವು ಹೇಳಿದ್ವಿ ಅದನ್ನ. ಸೊ ಹಾಗಾಗಿ ರೀಸನ್ಸ್ ವೇರ್ ಮೆನಿ, ಪ್ಲಸಸ್ ಅಂಡ್ ಮೈನಸಸ್ ಬೋತ್ ದೇರ್ ಆಕ್ಚುಲಿ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಷ್ಟು ನಮ್ಗೆ ಸ್ವಲ್ಪ ಅಟ್ಲೀಸ್ಟ್ ವಿ ಟ್ರೈ ಟು ಮೂವ್ ಆನ್ ಫಾರ್ 3rd week or 4th week ವಾಟ್ ಎವರ್ ವಿ ಡಿಡ್. ಬಟ್ ಇವೆಂಚುಲಿ ಆಸ್ ರೈಟ್ಲಿ ಮೆನ್ಷನ್, ನಮಗೆ 3rd week ಹೋಗೋಷ್ಟರಲ್ಲಿ ನಮಗೆ ಥಿಯೇಟರ್ಗಳು ಕಮ್ಮಿ ಆಗೋಯ್ತು ನಮಗೆ. ಬಿಕಾಸ್ ನಮಗೆ ನಂಬರ್ ಆಫ್ ಶೋಸ್ಗಳು ಟೈಮಿಂಗ್ಸ್ ನಮ್ಗೇನು ಬೇಕಾಗಿರೋ ಟೈಮಿಂಗ್ಸು ಎಲ್ಲ ಮಧ್ಯಾಹ್ನ ಟೈಮಿಂಗ್ಸ್ ಬಂತು ನಮಗೆ. ಸೊ ಗೆಟಿಂಗ್ ಪೀಪಲ್ ಟು ದ ಥಿಯೇಟರ್ಸ್ ಆಲ್ಸೋ ವಾಸ್ ಅ ಮೇಜರ್ ಚಾಲೆಂಜ್. ಬಿಕಾಸ್ ವೆನ್ ಎವರ್ ವಿ ಆಸ್ಕ್ ಪೀಪಲ್ ಟು ಕಮ್, ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಇಲ್ಲ ಇವಾಗ ಅದು ಇನ್ನೊಂದು ಎಕ್ಸಾಮ್ ಟೈಮ್ ನಡೀತಿತ್ತು ಎಕ್ಸಾಕ್ಟ್ಲಿ ಅವಾಗ. ಕಾಲೇಜ್ ಎಕ್ಸಾಮ್ ಫೈನಲ್ ಎಕ್ಸಾಮ್ಸ್ ನಡೀತಿತ್ತು. ಅದೊಂದು ಮೇಜರ್, ಯಾಕಂದ್ರೆ ಫಸ್ಟ್ ಡೇ ಫಸ್ಟ್ ಶೋಗೆ 99 rupees ಟಿಕೆಟ್ ಆದಾಗ, ಸೊ ಯು ಡೋಂಟ್ ಬಿಲೀವ್ ಆಲ್ಮೋಸ್ಟ್ 18 ಶೋ ಹೌಸ್ಫುಲ್ ಆಗಿತ್ತು ನಮ್ದು. ಆ ವಾರ ಆದ ತಕ್ಷಣ ಅದು ಫೈನಲ್ ಎಕ್ಸಾಮ್ ಬಂದ್ಬಿಡ್ತು ಎಲ್ಲರಿಗೂ. ಸೊ ನಮ್ಗೆ ಬೇರೆ ಕಾರಣ ಅಂತ ಒಂದು. ಎರಡನೇ ಕಾರಣ ಸರ್, ನಮ್ ಜೊತೆನೆ ನಮ್ಮ ಪೃಥ್ವಿಯವ್ರ ಇನ್ನೊಂದು ಫಿಲ್ಮ್ ಮತ್ಸ್ಯಗಂಧ ಬಂದಿತ್ತು. ಸೊ ಅದೇನಾಯ್ತು, ಆಡಿಯನ್ಸ್ ಡಿವೈಡ್ ಆಯ್ತು. ಓಕೆ. ಸೊ ಬಿಕಾಸ್ ಅವ್ರದ್ದು ಓನ್ ಕನ್ಸ್ಟೆನ್ಸ್ ಇರುತ್ತೆ, ನಮ್ದು ಓನ್ ಕನ್ಸ್ಟೆನ್ಸ್ ಇರುತ್ತೆ. We both actually had a discussion also as to why we need to come together anta. But at the end of the day, it's a producer's call. Got it. So what are the things that worked in favor of you from marketing perspective? Of course, you had known names like Milana, Prithvi, Ravi Shankar, Tabla Nani, Nakul and so on. ಅದಲ್ದಲೆ ಇವಾಗ ಏನಕ್ಕೆ ಥಿಯೇಟರ್ಗೆ ಜನ ಬರಲಿಲ್ಲ ಅನ್ನೋದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಕ್ತು. ಮಾರ್ಕೆಟಿಂಗ್ ಅಲ್ಲಿ ನೀವು ಮಾಡಿರುವಂತ ಕ್ಯಾಂಪೇನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದ್ಯಾ ಅದು, ಅಪಾರ್ಟ್ ಫ್ರಮ್ ಆಂಕರ್ ಅನುಶ್ರೀ? ಮಾರ್ಕೆಟಿಂಗ್ ನಾವು ತುಂಬಾ ಇದ್ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಅಂಡರ್ ವಾಟರ್ ಸಾಂಗ್ ಮಾಡಿದ್ವಿ, ಕದ್ದು ಕದ್ದು ಅಂತ ಅಂಡರ್ ವಾಟರ್ ಮೋಕೋಬಾಲ್ ಟೂಸ್ ಮಾಡಿದ್ವಿ. ಸೊ ಅದು ನಮ್ಗೆ ಸುಮಾರು ಜನ ಇಷ್ಟಪಟ್ಟು. ಆಕ್ಚುಲಿ ದೇ ಕೇಮ್ ಟು ಥಿಯೇಟರ್ಸ್ ಟು ವಾಚ್ ದ ಫಿಲ್ಮ್, ಬಿಕಾಸ್ ಮೊದಲನೇ ಸಲ ಅಂಡರ್ ವಾಟರ್ ಅಲ್ಲಿ ಪೃಥ್ವಿ ಮಿಲನ ಬೋತ್ ಆಫ್ ದೆಮ್ ಸ್ವಿಮ್ಡ್ ಅಂಡ್ ಡ್ಯಾನ್ಸ್ ಆಲ್ಸೋ.
ಅಂಡ್ ಮೊಕೊಬೋಲ್ಟ್ ಕನ್ನಡದಲ್ಲಿ ಮೊದಲನೇ ಸಲ ಒಂದು ಹಾಡಿಗೋಸ್ಕರ ನಾವು ಯೂಸ್ ಮಾಡಿದ್ದೀವಿ. ಸೊ ಅದನ್ನ ನಾವು ತುಂಬಾ ಹೈಪ್ ಮಾಡಿದ್ವಿ ಎಲ್ಲ ಕಡೆ, ಎಲ್ಲ ಇಂಟರ್ವ್ಯೂಸ್ ಗಳಲ್ಲಿ. ಸೊ ದಟ್ ಬಿಕಾಸ್ ಸಾಂಗ್ಸ್ ಇನ್ಫ್ಯಾಕ್ಟ್ ಯಾವ್ದ್ರಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲೂ ಶಾರದಾ ಮೇಡಮ್ ಸ್ಪೆಸಿಫಿಕಲಿ ಸ್ಪೋಕನ್ ಅಬೌಟ್ ದ ಸಾಂಗ್. ಪೀಪಲ್ ಲವ್ ದ ಸಾಂಗ್. ಇಟ್ಸ್ ಸ್ಪೆಷಲ್ ಮೆನ್ಷನ್ ಟು ಇಮ್ರಾನ್ ಸರ್ದಾರಿಯಾ ಫಾರ್ ದ ಸಾಂಗ್. ಸೊ ಈ ಮುಖಾಂತರ ಸ್ವಲ್ಪ ಜನ ಇಷ್ಟಪಟ್ಟರು. ಅಂಡ್ ಕಾಮಿಡಿ ಇಸ್ ವಾಟ್ ಪೀಪಲ್ ಲವ್ಡ್ ಇಟ್. ಬಿಕಾಸ್ ಸುಮಾರು ಜನ ಏನ್ ಹೇಳಿದಂದ್ರೆ ಎಷ್ಟೋ ಆರ್ಟಿಸ್ಟ್ಗಳು ಇವಾಗ ಮತ್ತೆ ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಬಾಬು ಹಿರಣ್ಯ ಸರ್ ಆಗ್ಲಿ, ಮತ್ತೆ ನಮ್ಮ ಇವರು ಬ್ಯಾಂಕ್ ಜನಾರ್ದನ್ ಸರ್, ಡಿಗ್ರಿ ನಾಗರಾಜ್ ಸರ್, ರಮೇಶ್ ಭಟ್ ಸರ್, ಇವರೆಲ್ಲ ಸುಮಾರು ಫಿಲ್ಮ್ಗಳು ತುಂಬಾ ವರ್ಷಗಳಿಂದ ಅಷ್ಟು ಬರ್ತಿರಲಿಲ್ಲ. ಇದು ಫುಲ್ ಫ್ಲೆಶ್ ಕಾಮಿಡಿ ತರ ಫಸ್ಟ್ ಕಂಪ್ಲೀಟ್ ಹಾಫ್ ನೋಡಕ್ ಹೋದ್ರೆ ಫುಲ್ ಕಂಪ್ಲೀಟ್ ಅವ್ರದೇ. ಇಟ್ಸ್ ನಾಟ್ ಲೈಕ್ ಓನ್ಲಿ ಬರೀ ಹೀರೋಯಿನ್ ಅಂತಲ್ಲ, ಎಲ್ಲ ಪಾತ್ರಗಳಿಗೂ ಒಂದು ಜಸ್ಟಿಫಿಕೇಶನ್ ಇತ್ತು. ಸೊ ಅದು ತುಂಬಾ ಜನ ಇಷ್ಟಪಟ್ಟರು. ಹೂ ಎವರ್ ಕೇಮ್ ಔಟ್ ಅಂಡ್ ದೇ ಕನೆಕ್ಟೆಡ್. ಅಂಡ್ ಒಂದು ರೀಸೆಂಟ್ ಡೆವಲಪ್ಮೆಂಟ್ ಏನಂದ್ರೆ, ಲಾಸ್ಟ್ ವೀಕ್ ವೆನ್ ವಿ ಹ್ಯಾಡ್ ಎ ಶೋ ಅಟ್ ಸುಚಿತ್ರಾ ಫಿಲ್ಮ್ ಸೊಸೈಟಿ, there was one particular client who was a lawyer actually. ಅವರು ಬಂದು they said I want to meet you and one client of mine wants to meet you in person ಅಂತ. ಯಾವಾಗ ಎತ್ತ ಅಂತ ಯಾಕೆ ಅಂತ ಕೇಳಿದೆ. they had actually applied for divorce. ಅವರು ಪಿಕ್ಚರ್ ನೋಡಿದ್ಮೇಲೆ ಆ ಡಿವೋರ್ಸ್ ನ ಹೋಲ್ಡ್ ಮಾಡಿ they said we need to give a message to the society that small reasons ಗೆ ಇದಾಗುತ್ತೆ ಅಂತ. ಸೊ ಜಸ್ಟಿಫಿಕೇಶನ್ಸ್ ನೀವು ಹೇಳ್ದಂಗೆ ಎಲ್ರಿಗೂ ಇಷ್ಟ ಆಗತ್ತೆ, ಎಲ್ರಿಗೂ ಇಷ್ಟ ಆಗಲ್ಲ. ಈಗ ನಂಗೆ ಕಾಮನ್ ನಂಗೆ ಎಲ್ಲರೂ ಹೇಳಿದೆ ಅಂದ್ರೆ, ನೀವು ಇದೊಂದು ವಿಷಯಕ್ಕೆ ಹೇಳ್ಬೋದತ್ತಲ್ವಾ, ಇದೊಂದು ವಿಷಯಕ್ಕೆ ಹೇಳ್ಬೋದು, ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ, ಇದೊಂದು ವಿಷಯಕ್ಕೆ ಹೇಳ್ಬೋದಲ್ವಾ ಅಂತ. ಬಟ್ ಆಕ್ಚುಲಿ ರಿಯಾಲಿಟಿ ಹೆಂಗೆ ಅಂದ್ರೆ, ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಮನೆಗೆ ಒಂದು ಕೋರ್ಟ್ ನೋಟಿಸ್ ಬಂತು ಅಂದ್ರೆ, ನಾನು ಇಫ್ ಐಮ್ ಜಸ್ಟ್ ಸೇಯಿಂಗ್ ಹೂ ಆರ್ ಮ್ಯಾರಿಡ್ ಮೆನ್ ಹಿಯರ್, ಇಲ್ಲ ಮನೆಯಲ್ಲೇ ಅಪ್ಪ ಅಮ್ಮ ಇರ್ತಾರೆ, ಅದೆಲ್ಲ ಇದ್ದಾಗ ಮನೆಗೆ ಒಂದು ಕೋರ್ಟ್ ನೋಟಿಸ್ ಬಂತು ಅನ್ಕೊಳ್ಳಿ, ನೀವು ಮನೆ ಅಪ್ಪ ಅಮ್ಮಗೆ ಹೇಳಿದ್ರಿ ಅನ್ಕೊಳ್ಳಿ, ಅದು ಕೋರ್ಟ್ ನೋಟಿಸ್ ಕ್ಲಿಯರ್ ಆಗೋ ತನಕ ಡೈಲಿ ನಿಮ್ಗೆ ಕೇಳ್ತಿರ್ತಾರೆ ನಿಮ್ಗೆ. ಅಂಡ್ ಗಾಬರಿ ಆಗ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಕೇಳ್ತಾರೆ ಹೊರಡಕ್ ಮುಂಚೆ, ಇವತ್ತು ಕೋರ್ಟ್ ನೋಟಿಸ್, ಇವತ್ತು ಹೋಗ್ಬೇಕಾ, ಹಿಯರಿಂಗ್ ಹೋಗ್ಬೇಕಾ, ಮಧ್ಯಾಹ್ನ ಏನಾಯ್ತು, ಊಟ ಮಾಡೋದು, ಊಟ ಆಯ್ತಾ, ಎಲ್ಲ ಆಯ್ತಾ, ಆಯ್ತಾ ಏನಾಯ್ತು, ಸಾಯಂಕಾಲ ಯಾವಾಗ ಕ್ಲಿಯರ್ ಆಗತ್ತಂತೆ ಏನಂತೆ. ಸೊ ಏನಾಗುತ್ತೆ, ಯು ಆರ್ ಬಿಲ್ಡಿಂಗ್ ದ ಪ್ರೆಷರ್ ಅಟ್ ಹೋಮ್ ಇಟ್ ಸೆಲ್ಫ್. ಮನೆಯಲ್ಲೇ ಅಲ್ಲಿ ಆಚೆನೆ ಪ್ರೆಷರು, ಮತ್ತೆ ಮನೇಲಿ ಪ್ರೆಷರು. ಸೊ ಅದನ್ನ ಆ ಜಸ್ಟಿಫಿಕೇಶನ್ ಕೊಟ್ಟೆ ನಾನು. ಬಿಕಾಸ್ ಎಂಡ್ ಆಫ್ ದ ಡೇ ಏನಾಗುತ್ತೆ, ಕೆಲವು ಸೂಕ್ಷ್ಮ ವಿಷಯಗಳು ಏನಾಗುತ್ತೆ, ಇದು ಐ ಕಾಂಟ್ ಕನ್ವಿನ್ಸ್ ದ ಕಾಲೇಜ್ ಸ್ಟೂಡೆಂಟ್ಸ್. ಅವ್ರ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಅದನ್ನ ಮದುವೆ ಆಗಿರೋರ್ಗೆ ತುಂಬಾ ಸೂಕ್ಷ್ಮದಲ್ಲಿ ಎಲ್ಲೋ ಒಂದು ಕಡೆ ಬೇಡ ಫಿಲ್ಮ್ ನೋಡ್ಲಿ, ಅದಕ್ಕೆ ಅವ್ರು ನೋಡೋರು ನೋಡಿ. ಸೊ ಆನ್ ದಟ್ ನೋಟ್ ಸರ್, ಇವಾಗ ಜನರಿಕ್ ಆಗಿ ಇಟ್ ಕುಡ್ ಬಿ ಫ್ರಮ್ ಅ ಕಾಂಟೆಂಟ್ ಪರ್ಸ್ಪೆಕ್ಟಿವ್ ಆರ್ ಇಟ್ ಕುಡ್ ಬಿ ಫ್ರಮ್ ಅ ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವ್. ವಾಟ್ ಆರ್ ದ 3 major takeaways that you have learned from this film? ಅಂದ್ರೆ ಒಂದು ಸಿನಿಮಾ ಜೊತೆ 2-3 ವರ್ಷ ಟ್ರಾವೆಲ್ ಮಾಡಿರ್ತೀರಿ. ಇವಾಗ now that it's done and it's already on Amazon Prime, I think you'll be focusing on your next project. So ಈ ಹಂತದಲ್ಲಿ ನನ್ನ ಹಳೆ ಸಿನಿಮಾದಿಂದ ಇದು 3 ನಾನು ಕಲ್ತ್ಕೊಂಡೆ, ಮಿಕ್ದವ್ರು ಇದನ್ನ ಈ ತಪ್ಪು ಮಾಡಬೇಡಿ ಅಥವಾ ಈ ತರ ಮಾಡಿ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಿ? ಎಲ್ರು ಮಾತು ಕೇಳಬೇಡಿ. ಓಕೆ, ಅದು ಎಲ್ರು ಮಾತು ಕೇಳಬೇಡಿ. ಫೈನಲ್ ಕಾಲ್ ನಿಮ್ದೆ ತಗೊಳ್ಳಿ. ಆಮೇಲೆ ನಿಮ್ದು ಮೇನ್ ಕೋರ್ ಟೀಮ್ ಯಾರಿರ್ತಾರೆ, ನೀವು ಪ್ರೊಡ್ಯೂಸರ್ ಇರ್ತಾರೆ, ಕೊನೆ ತನಕ ಇರೋರು ಅವರೇ. ಪಿಕ್ಚರ್ ರಿಲೀಸ್ ಆಗಿ ಹೋಗೋ ತನಕ ಪ್ರೊಡ್ಯೂಸರು ಮತ್ತೆ ಡೈರೆಕ್ಟ್ರು ಹೊಂದ್ಕೊಂಡಿದ್ರೇನೆ ಅದು ಸುಖಾಂತಿ ಆಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಎಷ್ಟೋ ಪಿಕ್ಚರ್ಗಳು ಸ್ಟಾರ್ಟಿಂಗ್ ಅಲ್ಲಿ ಪ್ರೀಮಿಯರ್ ದಿವಸನೇ ಪ್ರೊಡ್ಯೂಸರ್ ಮುಖ ನೋಡಲ್ಲ, ಡೈರೆಕ್ಟರ್ ಮುಖ, ಪ್ರೊಡ್ಯೂಸರ್ ಮುಖ ನೋಡಲ್ಲ. ಇಷ್ಟೋ ಕಾರಣಗಳು ನಡೆದಿರುತ್ತೆ. ಸೊ ಹ್ಯಾವ್ ದಟ್ ಕೈಂಡ್ ಆಫ್ ಎ ಸಪೋರ್ಟ್ ಫ್ರಮ್ ದ ಪ್ರೊಡ್ಯೂಸರ್ ಆರ್ ಫ್ರಮ್ ದ ಡೈರೆಕ್ಟರ್, ವೈಸ್ ವರ್ಸಾ. ಆಲ್ವೇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಹಾಕೊಡೋಗಿರ್ತಾರೆ. ಆಮೇಲೆ ನನ್ನ ಪಾಯಿಂಟ್ ಆಫ್ ಫೋಕಸ್ ಅಂದ್ರೆ, ನೆವರ್ ಎಂಟರ್ಟೈನ್ ಎನಿಬಡಿ ಆನ್ ದ ಸೆಟ್ಸ್. ವೆನ್ ಐ ಮೀನ್ ಟು ಸೇ ದಟ್, ನಿಮ್ಮ ಆರ್ಟಿಸ್ಟ್ ಇದ್ದಾಗ ಅಲ್ಲಿ ಬೇರೆ ಯಾರು ಬಂದು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ. ಬಿಕಾಸ್ ದಟ್ ವಿಲ್ ಬಿ ಅನ್ ಎಫೆಕ್ಟ್ ಆನ್ ದ ಸೀನ್. ಒಳ್ಳೆ ಇಂಪಾರ್ಟೆಂಟ್ ಸೀನ್ ಇರುತ್ತೆ, ಯಾರೋ ಬಂದು ಕಾಮಿಡಿ ಮಾಡ್ತಾರೆ ಆರ್ಟಿಸ್ಟ್ ಜೊತೆ, ಅದು ನಾವು ಅಲೋ ಮಾಡಿಲ್ಲ ಎಷ್ಟೋ ಕಡೆ. ಇವನ್ ಆರ್ಟಿಸ್ಟ್ ಆರ್ ವೆರಿ ಸಪೋರ್ಟಿವ್, ಇವನ್ ದೇ ಡಿಡ್ಂಟ್ ಎಂಕರೇಜ್ ಎನಿಬಡಿ ಆಲ್ಸೋ. ಬಟ್ ಎಲ್ಲ ಬೇರೆ ಕಡೆ ನಾನು ನೋಡಿರೋ ಪ್ರಕಾರ ದೇ ಆಲ್ ಸಿಟ್ ಇನ್ ದ ಕ್ಯಾರವಾನ್, ದೇ ಹ್ಯಾವ್ ಎ ಚಾಟ್ ವಿತ್ ದೆಮ್. ಯಾರೋ ಬಂದಿರ್ತಾರೆ, ಐ ಹ್ಯಾವ್ ಸೀನ್ ದೋಸ್ ಥಿಂಗ್ಸ್. ಅನ್ನೋ ನಿಮ್ಮ ಪಾತ್ರ ಜೀವ ಅದೊಂದು ಏನೋ ಕಷ್ಟಪಟ್ಟು ಬಂದಿರ್ತಾರೆ ಅವರು. ಆದ್ರೆ ದೇ ವಿಲ್ ಬಿ ಇನ್ ದಟ್ ಕೈಂಡ್ ಆಫ್ ಎ ಮೂಡ್. ಆ ಮೂಡ್ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಒಂದು, ಎಲ್ರ ಮಾತು ಕೇಳಬೇಡಿ. ಎರಡನೇದು, ಆರ್ಟಿಸ್ಟ್ ನ ಡಿಸ್ಟರ್ಬ್ ಮಾಡಬೇಡಿ. ಹೌದು. ಸೊ and one more thing regarding the point of marketing takeaway ಅಂದ್ರೆ, ಸರ್ ಎಲ್ಲರೂ ನಿಮ್ಗೆ ಆ ಟೈಮಲ್ಲಿ ಬಂದು ಹಂಗ್ ಮಾಡ್ಬಿಡೋಣ ಹಿಂಗ್ ಮಾಡ್ಬಿಡೋಣ ಹೇಳ್ತಾರೆ. ಅದು ಮಾತ್ರ ಎಲ್ಲ ಅಂತಕಂತೆಗಳು ಬಿಡಿ ದಯವಿಟ್ಟು.
ಎಂಡ್ ಆಫ್ ದ ಡೇ ವಾಟ್ ಮ್ಯಾಟರ್ಸ್ ಇಸ್ ಪ್ರೊಡ್ಯೂಸರ್ ದುಡ್ಡಿದೆಯಾ, ಅವ್ರು ಈಸಿ ಓಕೆ ಮನ್ಸಿಂದ ದುಡ್ಡು ಹಾಕ್ತಾ ಗೊತ್ತಾಗ್ಬಿಡುತ್ತೆ ನಮಗೆ. ನಾವು ಬಲವಂತ ಮಾಡಿ ದುಡ್ಡು ಹಾಕ್ಸೋದು ಯಾವತ್ತೂ ಉದ್ದಾರ ಆಗಲ್ಲ. ಅದು ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಫೋರ್ಸ್ ಮಾಡೋಣ, ಇಲ್ಲಾಂದ್ರೆ ಇನ್ ಕೇಸ್ ಯು ಆರ್ ರೆಡಿ ಟು ಕನ್ವಿನ್ಸ್ ದಮ್ ವೈ ದಿಸ್ ಇಸ್ ರಿಕ್ವೈರ್ಡ್. ಈಗ ಫಾರ್ ಎಕ್ಸಾಂಪಲ್ ನಾವು ಕದ್ದು ಹಾಡು ನಾವು ವಿ ಥಾಟ್ ಆಫ್ ಡೂಯಿಂಗ್ ಇಟ್ ಇನ್ ಹಂಗೇರಿ ನಮ್ಮ ಬಂದು ಕೆಂಗೇರಿಗೆ ಮಾಡಿದ್ವಿ. ಆಮೇಲೆ ಎಲ್ಲ ಪ್ಲಾನ್ ಮಾಡಿದ್ವಿ, ವೀಸಾ ಎಲ್ಲ ರೆಡಿ ಮಾಡಿಸಿ, ಅಂದ್ರೆ ಎಲ್ಲೇ ಮಾಡ್ಬೇಕು ಎತ್ತ ಅಂತೆಲ್ಲ ಮಾಡಿಸಿ ಕಾಸ್ಟಿಂಗ್ ತಗೊಂಡು ಎಲ್ಲ ಮಾಡಿ ಅಲ್ಲಿಂದ ಮಾಡ್ಕೊಂಡು ಆರ್ ನಗರ ಕೆಂಗೇರಿ ಪಕ್ಕದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಾಡಿದ್ವಿ ಹಾಡು ಅಂಡರ್ ವಾಟರ್. ಸರ್ ಓವರ್ ಆಲ್ ಬಜೆಟ್ ಏನ್ ಮಾಡ್ಕೊಂಡಿದ್ರಿ ಸರ್ ಸಿನಿಮಾಗೆ? ಸರ್ ಅಂದ್ರೆ ಯಾವ ಹಂತದಲ್ಲಿ ಎಷ್ಟೆಷ್ಟಾಯ್ತು ಅಂತ ಒಂದು ವೇಗ ಹೇಳೋದಾದ್ರೆ. ಸೊ ಆಲ್ಮೋಸ್ಟ್ ಇನ್ಕ್ಲೂಡಿಂಗ್ ಮಾರ್ಕೆಟಿಂಗ್ ಪ್ಲಸ್ ಏನಂತಾರೆ ಅದಕ್ಕೆ ಆ ಕ್ಯೂಬ್ ಅಪ್ಲೋಡ್ ಎಲ್ಲ ಇದೆಲ್ಲ, ಅದೇ ಆಲ್ಮೋಸ್ಟ್ ಒಂದು 50-60 ತನಕ ಬಂತು ನಮಗೆ. 45 to 50 ಅಂದ್ಕೊಳ್ಳಿ. ಸೊ ಮಾರ್ಕೆಟಿಂಗ್ ಅಂಡ್ ಕೀಪ್ ಐ ವುಡ್ ಸೇ ಡೀಸೆಂಟ್ ಎನಫ್, ಬಿಕಾಸ್ ಅಂದ್ರೆ ಹೇಳ್ತಾರೆ ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ವಾಂಟ್ ಟು ಪ್ಲಾನ್. ಈಗ ಎಷ್ಟೋ ಫಿಲ್ಮ್ಗಳು ಅಷ್ಟು ದುಡ್ಡಿಲ್ಲ ಮಾಡಿದ್ದಾರೆ, ನಮ್ ಕಡೆಯಿಂದ ಒಂದು 50 ತನಕ ಆಗಿದೆ. ಆರ್ಟಿಸ್ಟ್ ಪೇಮೆಂಟ್ ಅದು ಸ್ವಲ್ಪ ಅಮೌಂಟ್ ಆಗಿದೆ. ಅಂಡ್ ಪೋಸ್ಟ್ ಪ್ರೊಡಕ್ಷನ್ ವಾಟ್ ವಿ ಡಿಡ್ ಇಸ್ ಅಗೇನ್ ಕ್ಯಾಮ್ರಾ ಚಾರ್ಜಸ್ ಎಲ್ಲ ಒಂದು ವಿ ಶಾಟ್ ದ ಫಿಲ್ಮ್ ಇನ್ 35 days, ಇನ್ಕ್ಲೂಡಿಂಗ್ 7 songs, ಟ್ರಾವೆಲಿಂಗ್ ಔಟ್ಸೈಡ್ ಅಂಡ್ ಎವ್ರಿಥಿಂಗ್. ಎಲ್ಲೆಲ್ಲಿ ಕಾಸ್ಟ್ ಕಟಿಂಗ್ ಮಾಡ್ಬೇಕು ಸುಮಾರು ಕಡೆಗೆ ಮಾಡಿದೀವಿ ನಾವು. ಅಂಡ್ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ಅವರ್ ಆರ್ಟಿಸ್ಟ್ ಆಲ್ಸೋ, ಬಿಕಾಸ್ ಏನಾಗುತ್ತೆ ಕೆಲವು ಸಲ ಈ ಕ್ಯಾರವಾನ್ ಬಗ್ಗೆ ಹೇಳ್ತೀವಲ್ಲ, ಒಂದ್ ಕಡೆ ನಮ್ಗೆ ಕೆಲವು ಫೋರ್ಸ್ ಮಾಡೋದು ಕ್ಯಾರವಾನ್ ಅಂದ್ರೆ ನಾಟ್ ಆರ್ಟಿಸ್ಟ್, ನಮ್ಮ ಟೀಮಲ್ಲಿ ಇರೋರೆ ಆರ್ಟಿಸ್ಟ್ಗೆ ಕ್ಯಾರವಾನ್ ಬೇಕು ಅಂತ ನಮ್ಮ ಟೀಮಲ್ಲೇ ಇದು ಮಾಡಿದ್ರು. ಬಟ್ ಅವರ್ ಆರ್ಟಿಸ್ಟ್ ವಾಸ್ ಸೋ ಸಪೋರ್ಟಿವ್, ಸೈಂಗ್ ದಟ್ ಒಂದ್ ಕಡೆ ಏನ್ ಮಾಡಿದ್ವಿ, ಇಟ್ಸ್ ಅ ಬಿಗ್ ಹೌಸ್ ವಿಚ್ ವಿ ಹ್ಯಾಡ್ 5 bedroom houses. ಅಲ್ಲಿ ನಾವು ಕೇಳಿದ ತಕ್ಷಣ ಅವ್ರು ಹೇಳಿದ್ರು, ವೈ ಡು ನೀಡ್ ಎ ಕ್ಯಾರವಾನ್ ವೆನ್ ಯು ಹ್ಯಾವ್ ಇಟ್ ಇನ್ ಹೌಸ್, ಎವ್ರಿಬಡಿ ಹ್ಯಾಸ್ ಅವರ್ ಓನ್ ರೂಮ್, ವೈ ಡು ನೀಡ್ ಎ ಕ್ಯಾರವಾನ್. ಸೊ ಆ ಥರ ಸಪೋರ್ಟಿವ್ ನಂಗೆ ಪೃಥ್ವಿ ಆಗಲಿ ಮಿಲನ ಆಗಲಿ ಎಲ್ಲ ಕೋ ಆರ್ಟಿಸ್ಟ್ ತುಂಬಾ ಸಪೋರ್ಟ್ ಮಾಡಿದ್ರು. ಅದು ನಂಗೆ ತುಂಬಾ ಹೆಲ್ಪ್ ಆಯ್ತು ಸರ್, ಯಾಕಂದ್ರೆ ಬಜೆಟ್ ಎಲ್ಲ ಹೇಳಕ್ ಹೋದ್ರೆ ಸ್ಟಾರ್ಟಿಂಗ್ ಇಂದ ಕಟ್ ಮಾಡ್ಕೊಂಡ್ ಬಂದ್ವಿ ನಾವು. ಸೊ ಮಾರ್ಕೆಟಿಂಗ್ ರಿಲೀಸ್ ಒಂದು 50 ಲಕ್ಷ ಆಯ್ತು, ರೆಮ್ಯುನರೇಷನ್ ಎಲ್ಲ ಸೇರೋ 70-80 ರಫ್ಲಿ 3.5 ತನಕ ಬಂತು ಸರ್. ಓವರ್ ಆಲ್ 3.5 ಕೋಟಿ ತನಕ. 3.5 ಇಟ್ ವಾಸ್ ಅ ಬಿಗರ್ 35 days ಅಂದ್ರೆ ಪರ್ ಡೇ ಏನಿಲ್ಲ ಅಂದ್ರೂ ಒಂದು 2.5 lakhs ಅಂತ 2.5 lakhs ಆವರೇಜ್ ಹೋಗಿದೆ. ಓಕೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ನಮ್ಗೆ ಆಗಿದ್ದು ನಮ್ಗೆ ಕಾಸ್ಟ್ ಜಾಸ್ತಿ ಆಗಿದ್ದು 25-30 ಲಕ್ಷ ಎಲ್ಲಿ ಆಯ್ತು ಅಂದ್ರೆ ಈ 2 ವರ್ಷ ಕೋವಿಡ್ ಟೈಮ್ ಇತ್ತಲ್ಲ. ಸೊ ಐ ಆಮ್ ರಿಯಲಿ ಪ್ರೌಡ್ ಟು ಸೇ ದಟ್ ಆ 2 ವರ್ಷ ನಾವು ಆಫೀಸ್ ಕ್ಲೋಸ್ ಮಾಡಿಲ್ಲ, ಆಫೀಸ್ ರೆಂಟ್ ಕಟ್ಟಿದೀವಿ. ವಿ ಹ್ಯಾಡ್ ಸಮ್ 5 to 6 ADs ವಿತ್ ಅಸ್. ಆ ಎಲ್ಲ ADಗಳು ಸ್ಯಾಲರಿ ಕೊಟ್ಟಿದ್ದೀವಿ ನಾವು. ಸೊ ಅದು ವಿತೌಟ್ ಎನಿ ಮಿಸ್. 1-2 ತಿಂಗಳು ನಾವು ಏನ್ ಮಾಡಿದ್ವಿ, ಹಾಫ್ ಸ್ಯಾಲರಿ ಕೊಟ್ಟಿದ್ದೀವಿ. ಬಟ್ ಸ್ಟಿಲ್ ವಿ ಎನ್ಶೂರ್ ದಟ್ ನೋಬಡಿ ಇಸ್ ಅನ್ಪೇಯ್ಡ್. ಸೊ ಅದಕ್ಕೆ ನಮ್ ಕಾಸ್ಟ್ ಜಾಸ್ತಿ ಆಗಿದೆ. ಕಾಸ್ಟ್ ಐ ವಿಲ್ ನಾಟ್ ಸೇ ಇಸ್ ದ ಕಾಸ್ಟ್, because with due respect to everybody, when the cost respect, so it's a cost. Consciously spent. Yeah. So it's a part of the budget. Producer of the thanks helbeku. Great. So around 3.5 is your overall budget. So if you could reveal the figures that you have gained back, approximate again. We are 75% safe. 75% recovered again. Yes. Through all sources. Yes. Wonderful. Okay. Andre henge andre see theater collections ಸ್ವಲ್ಪ ಬಂತು. Exact amount producer will tell you. Correct. And now theater audio rates bantu. Dubbing rates one day before the release Telugu rates ಆಯ್ತು ನಮ್ದು. ಆಮೇಲೆ Amazon. So Amazon 41 ಏನೋ ಆಗಿದೆ ಈಗ ಸದ್ಯಕ್ಕೆ. ಇವತ್ತು ನಾನು 41 million views ಆಗಿದೆ. ಅದು divided by 60 ಮಾಡಬೇಕು. Don't multiply by 4. So that will be divided by 60 into 4. Hours into 4. Hours into 4. ಹಾ. ಸೊ ಹಂಗ್ ಮಾಡಿದ್ರೆ ಅದೊಂದು 35 ತನಕ ಬರ್ಬೋದು ಅದು. ಸೊ ಆತರ ಅಮೌಂಟ್. ಬಟ್ ಸ್ಟಿಲ್ ವಿ ಹ್ಯಾವ್ ಕೆಪ್ಟ್ ದ ಅದರ್ ಆಪ್ಷನ್ಸ್ ಓಪನ್, ಲೈಕ್ ಅದರ್ ಲ್ಯಾಂಗ್ವೇಜ್ ಡಬ್ಬಿಂಗ್. ಅಂಡ್ ವಿ ಆಲ್ಸೋ ಗಾಟ್ ಅನ್ ಅಪ್ರೂವಲ್ ಫ್ರಮ್ Amazon that I can dub my language other languages also and put it back in the Amazon. ನಂಗೆ ಅದೇ ಯೋಚನೆ ಮಾಡ್ತಿದ್ದೀನಿ, ಡಬ್ಬಿಂಗ್ ಯಾರು ಬಂದಿಲ್ವಾ, ಇಟ್ಸ್ ಓಕೆ, ನಾವೇ ಡಬ್ಬಿಂಗ್ ಮಾಡಿ ನಾವೇ ಬಿಡೋಣ ಅಲ್ವಾ. ಗ್ರೇಟ್. ನಮ್ಮ ಬ್ಯಾಂಡ್ ನಾವೇ ಬರ್ಸ್ಕೊಬೇಕು ಅಷ್ಟೇ. ಸರ್, ಇವಾಗ ನಮ್ಮ ವ್ಯೂವರ್ ಸುಮಾರು ಜನ ಆಸ್ಪೈರಿಂಗ್ ಮೇಕರ್ಸ್ ಆಗಿರೋದ್ರಿಂದ what do you suggest would be the ideal budget to market a film in current scenario, post OTT world? ಇವಾಗಿನ ದಿವಸ 253 ಚಿತ್ರಗಳು ಬರ್ತಿದೆ, 90% films are getting lost. So again, content also needs to be blamed, but considering the marketing budget alone, ಎಷ್ಟಿದ್ರೆ ಜನರಿಗೆ ತಲುಪಬಹುದು ಅಂತ ಒಂದು ಅಂದಾಜು ಏನ್ ಅನ್ಸುತ್ತೆ ಸರ್? ಮೊದಲನೇದಾಗಿ forget about the cube and everything ಅಲ್ವಾ, ಅದು ಸೆಕೆಂಡ್ರಿ. ನಮ್ಮ ಸ್ಟಾರ್ ವ್ಯಾಲ್ಯೂ, ನಮ್ಮ ಆರ್ಟಿಸ್ಟ್ ವ್ಯಾಲ್ಯೂ ಹೊಸಬ್ರೆ ಅನ್ಕೊಂಡ್ರು ನನ್ನ ಪ್ರಕಾರ ಜಾಸ್ತಿ ಯೂಟ್ಯೂಬರ್ಸ್ ಎಲ್ಲ ಬೇಡ. ನಿಮ್ಮ ಹೆಂಗೆ
ಕೆಲವು ಫಿಲ್ಮ್ಸ್ ಎಲ್ಲ ಮಾಡಿದ್ರು, ಬಿಕಾಸ್ ರಿಪೀಟೆಡ್ ಆಡಿಯನ್ಸ್ ರಿಪೀಟೆಡ್ ಆಡಿಯನ್ಸ್ ಇರ್ತಾರೆ. ನನ್ನ ಪ್ರಕಾರ ಮ್ಯಾಕ್ಸಿಮಮ್ 10 to 15 lakhs ಒಳಗೆ ಇಟ್ಕೊಳ್ಳಿ ಸಾಕು. 10-15 ಲಕ್ಷ ಮ್ಯಾಕ್ಸಿಮಮ್ ಸಾಕು. ಇಟ್ಸ್ ಆಗತ್ತೆ, ಯಾಕಾಗಲ್ಲ? ಇಟ್ಸ್ ಆಲ್ ಅಪ್ ಟು ಯು. 5 ಲಕ್ಷ ಮಾಡ್ಬೋದು. ವರ್ಡ್ ಆಫ್ ಮೌತ್. ನಂಗೇನಿಲ್ಲ ಸರ್, ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ, ಈಗ ಯಾರೋ ಒಬ್ರು ಐಡಿಯಾ ಕೊಟ್ಟರು ನಂಗೆ ಮೊನ್ನೆ. ಸೊ ಈ 10-15 lakhs ಇಸ್ ಯುವರ್ ಲರ್ನಿಂಗ್ ಆಫ್ಟರ್ ಯುವರ್ ರಿಲೀಸ್? ಇಲ್ಲ, ಬಿಫೋರ್ ರಿಲೀಸ್ ಆಗಿತ್ತು. ಬಟ್ ಏನಂದ್ರೆ ನಂದು ವೈ ಡಿಡ್ ಯು ಸ್ಪೆಂಡ್ 50 lakhs then? ಯಾ ಎಕ್ಸಾಕ್ಟ್ಲಿ, ಬಿಕಾಸ್ ದ ರೀಸನ್ ವಾಸ್ ನಮಗೆ ರೀಚ್ ಜಾಸ್ತಿ ಬೇಕಾಗಿತ್ತು ನಮಗೆ. ಓಕೆ, ಬಿಕಾಸ್ ಯುವರ್ ಸ್ಕೇಲ್ ವಾಸ್ 3.5 ಓಕೆ. ಅಂಡ್ ನಮ್ಗೆ ರಿಕವರಿ ಬೇಕು. ಸೊ ಹಂಗಂದ್ರೆ ಈ 10-15 lakhs ಬಜೆಟ್ ಯಾವ ಸ್ಕೇಲ್ ಗೆ ಇರಬೇಕು? ಹಂಗಂದ್ರೆ 1.5 ಒಳಗೆ, 1 CR ಒಳಗೆ ಇದ್ರೆ ಸಾಕು. ಹೌದು, ಅದಕ್ಕೆ 50 ಲಕ್ಷ ಹಾಕಬಹುದು, ಇಟ್ಸ್ ಅಪ್ ಟು ಯು. ಬಟ್ ನಾನ್ ನೋಡ್ರ ಪ್ರಕಾರ some things didn't work out for me, as I told you, right? For me, YouTube didn't work out for me. So I spent almost like 1.5 lakhs for that. And autos, 3,000 autos ಹಾಕಿ ಅಂತ ಹೇಳ್ತಾರೆ. ಬಟ್ ಕನ್ವರ್ಟ್ ಆಗಲ್ಲ. ನಾನು ನೋಡಿಲ್ಲ, ನಾನು ಕಣ್ಣಾರೆ 3,000 ಆಟೋ ನೋಡಿಲ್ಲ. I mean, I have not heard anyone ನಾನು ಆಟೋ ಇಂದ ನೋಡಿ ಸಿನಿಮಾ ನೋಡಿದೆ ಅನ್ನೋದು. ಎಕ್ಸಾಕ್ಟ್ಲಿ. ಅಂಡ್ 3,000 ಆಟೋ ಇಡೀ ಕರ್ನಾಟಕದಲ್ಲಿ ಯಾರು ಎಣಿಸ್ತಾರೆ? We can't even quantify that. ನಾನು ಅವ್ರು ಬ್ಲೇಮ್ ಮಾಡ್ತಿಲ್ಲ, ಬಟ್ ನಾನು ಹೇಳ 3,000 ಆಟೋ ಬೇಕಾ ಅನ್ಸ್ಬಿಡುತ್ತೆ. ನಾನು 2-3 ಡಿಸ್ಟ್ರಿಬ್ಯೂಟರ್ ಆಫೀಸ್ ಹೋದಾಗ ನಾನು ನೋಡಿದೇನಂದ್ರೆ, ಈ DR ಶೀಟ್ಸ್ ಎಲ್ಲ ಇರುತ್ತೆ, 6 ಶೀಟರ್ಸ್ ಇರುತ್ತೆ, ಅದೆಲ್ಲ ಒಂದೊಂದು ಶೀಟ್ ಸಿಕ್ಕಾಡ ಎಕ್ಸ್ಪೆನ್ಸಿವ್ ಇರುತ್ತೆ. ಐ ಆಕ್ಚುಲಿ ಸಾ ಬಂಡಲ್ಸ್ ಆಫ್ DR ಶೀಟ್ಸ್ ಲೈಯಿಂಗ್ ಅರೌಂಡ್. ಅದು ಯೂಸ್ ಮಾಡಲ್ಲ ಅದನ್ನ. ಸೊ ನಾನು ಏನಂತ ಒಂಥರ ಆಸ್ ಅ ಮೇಕರ್ ಆರ್ ಆಸ್ ಅ ಪ್ರೊಡ್ಯೂಸರ್ ಸಮಟೈಮ್ಸ್ ವಿ ಫೀಲ್ ಈ ದುಡ್ಡು, ನಮ್ ದುಡ್ಡು ಕಣ್ ಮುಂದೆ ಹಿಂಗೆ ಹೋಗ್ತಿದಲ್ಲಪ್ಪ ಅನ್ಸ್ಬಿಡತ್ತೆ. ಸೊ 1,000-2,000 ಹೇಳ್ತಾರೆ ಕೆಲವು ಸಲ. ಅದು ಎಲ್ಲಿಂತ ಹಾಣಿಸ್ತೀರಾ ನೀವು? ನಮ್ಮ ಪಿಕ್ಚರ್ ಎಷ್ಟು 80 ಸ್ಕ್ರೀನ್ ಆಯ್ತು, 80 ಸ್ಕ್ರೀನ್. ದಟ್ಸ್ ವೇರ್ ಐ ಥಿಂಕ್ ಐ ಮೇಡ್ ಎ ಮಿಸ್ಕ್ಯಾಲ್ಕುಲೇಷನ್ ಆಫ್ ವಿ ಹ್ಯಾಡ್ ಆಲ್ಮೋಸ್ಟ್ 1,000 ಸ್ಟಿಕರ್ಸ್. ಎಲ್ಲಿ ಹೋಯ್ತು ಗೊತ್ತಿಲ್ಲ ನನಗೆ. ಅಂದ್ರೆ ಎಲ್ಲಿ ಹೋಯ್ತು ಅಂತ ಮಾಡಿರ್ಬೋದು, ಬಟ್ ಅದು ನನ್ಗೆ ಕಾಣಿಸ್ತಿಲ್ವಲ್ಲ. ನನ್ನ ಕಣ್ಣಾರೆ ನಾನು ನೋಡಿದ್ರೆ ನಾನು ದುಡ್ಡು ಹಾಕಿದ್ರೆ ನಂಗೆ ಕಣ್ ಮುಂದೆ ಖುಷಿ ಇರುತ್ತೆ ನನಗೆ, ಅಲ್ವಾ? ಒಂದ್ ಕಡೆ ಸ್ಪೆಂಡ್ ಮಾಡಿ. 1 CR ಫಿಲ್ಮ್ಸ್ ಗೆ 10-15 lakhs ಎನಫ್ ಅಂದ್ರೆ ಈ 10-15 lakhs ನ ಹೇಗೆ ಡಿವೈಡ್ ಮಾಡ್ಕೊಳ್ಳೋದು ಸರ್? ಸರ್ ಸಿಂಪಲ್. ನನ್ನ ಪ್ರಕಾರ ವರ್ಡ್ ಆಫ್ ಮೌತ್ ಹೆಂಗೆ ಅಂದ್ರೆ, ಒಂದು ಶೋಸ್ಗಳ ಇದು ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಟಾರ್ಗೆಟ್ ಆಡಿಯನ್ಸ್ ಯಾರು ಇರ್ತಾರೆ, ಫಾರ್ ಎಕ್ಸಾಂಪಲ್ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಒಂದು 8-10 ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಪ್ರೋಚ್ ಮಾಡಿ, ಅಲ್ಲಿಂದ ದೇ ಹ್ಯಾವ್ ದ ಓನ್ ಗ್ರೂಪ್ಸ್ ವೇರ್ ದೇ ಕ್ಯಾನ್ ಅಪ್ರೋಚ್. ವಾಟ್ಸ್ಆಪ್ ಗ್ರೂಪ್ಸ್ ಇರುತ್ತೆ. ಡೆಫಿನೆಟ್ಲಿ ಯು ನೀಡ್ ಟು ಪೇ ಲಿಟಲ್ ಬಿಟ್ ಆಫ್ ಮನಿ ಫಾರ್ ದ ಸ್ಟೂಡೆಂಟ್ಸ್ ಫಾರ್ ದೇರ್ ಓನ್ ಮ್ಯಾನೇಜ್ಮೆಂಟ್ ಆರ್ ಸಮಥಿಂಗ್. ಒಂದು ಮತ್ತೆ ಪೇಪರ್ ಆಡ್ಸ್ ಸಮಟೈಮ್ಸ್ ಹೆಲ್ಪ್. ಐ ಫೀಲ್ ದಟ್ ದ ಎಂಟೈರ್ ಮಾರ್ಕೆಟಿಂಗ್ ಸಿಸ್ಟಮ್ ಶುಡ್ ಚೇಂಜ್ ಟು ದ ಓಲ್ಡ್ ಪ್ಲಾನ್. ಮುಂಚೆ ಎಲ್ಲ ಹೆಂಗೆ ಸೋಷಿಯಲ್ ಮೀಡಿಯಾನೇ ಇಲ್ಲ ಅನ್ಕೊಳ್ಳಿ, ಹೆಂಗೆ ಓಡ್ತಿತ್ತು ಪಿಕ್ಚರ್ ಅಲ್ಲ ಅವಾಗ. ಜಸ್ಟ್ ಥಿಂಕ್ ಸೋಷಿಯಲ್ ಮೀಡಿಯಾನೇ ಇಲ್ಲ. Just like, can we go back to that era where we can do that kind of a visual marketing? Because I believe in that. We as makers can go back. Do you think audience will also Why go not? back? We can try ಅಲ್ಲ, ಸೈಕಲ್ ಎಲ್ಲೊಂದ್ ಕಡೆ ಆಗ್ಬಹುದು. ಈಗ ನಾವು ಇದನ್ನ ಯಾಕೆ ವಿಜುವಲ್ ಮೀಡಿಯಾ ಹಾಕಿದ್ರೆ ನೀವು, ಈ ಕಡೆ ಜಸ್ಟ್ ಪುಟ್ ಫೇಸ್ಬುಕ್ ಪೇಜ್ ಅಲ್ಲ. ದಿಸ್ ವಿಲ್ ರಿಮೈನ್ ಇನ್ ದ ಹಾರ್ಟ್ಸ್. ಈಗ ನಾನು ಐ ಆಮ್ ಆಲ್ಸೋ ಟ್ರೈನರ್. ವೆನ್ ಐ ಟ್ರೈನ್ ಪೀಪಲ್, ರೈಟ್, ಐ ಟೆಲ್ ದೆಮ್ ಪ್ಲೀಸ್ ಡೋಂಟ್ ಟೈಪ್ ಇನ್ ಆನ್ ಸಿಸ್ಟಮ್. ಕಂಪ್ಯೂಟರಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡಬೇಡಿ. ಯಾಕೆ ಅಂದ್ರೆ ಬರೀರಿ ಅಂತಾನೆ. ಯಾಕೆ ಗೊತ್ತಾ ಸರ್? ನೀವು ಬರೆದ್ರೆ ನಿಮ್ ಬ್ರೈನ್ ಹೋಗುತ್ತೆ, ಟೈಪ್ ಮಾಡೋದು ಸಿಸ್ಟಮ್ ಬ್ರೈನ್ ಹೋಗುತ್ತೆ. ಯು ಕೆನಾಟ್ ರಿಕಲೆಕ್ಟ್ ದೋಸ್ ಥಿಂಗ್ಸ್. ಸೊ ವಿಜುವಲ್ ಮೀಡಿಯಂ ಕಣ್ಣಿಗೆ ಏನು ಕಾಣಿಸುತ್ತೆ, ದಿಸ್ ಬಿಗರ್ ಸ್ಕ್ರೀನ್, ಅದನ್ನ ಯಾವತ್ತೂ ಕಣ್ಣು ಕಾಣಿಸ್ತಾ ಇರ್ಬೇಕು ಅದನ್ನ. ಈಗ ನಿಮ್ಮ ಯಾವುದೋ ಯೂಟ್ಯೂಬ್ ಅಲ್ಲಿ ಆಗಲಿ ಇದೆಲ್ಲ ಶಾರ್ಟ್ಸು, ಅದಕ್ಕೆ ಶಾರ್ಟ್ಸ್ ಹೇಳೋದು. ಶಾರ್ಟ್ ಲಿವ್ಡ್ ಇನ್ ಮೆಮೊರಿ. You just scroll ಮಾಡ್ತಾ ಇದ್ರೆ ಹೋಗ್ತಾ ಇರುತ್ತೆ. 10-15 lakhs, let's say around 2 lakhs I'll give it to college students roughly. 1 lakh ಅಷ್ಟು ಬೇಡ. 1 lakh. In 1 lakh 14 lakhs ಅಲ್ಲಿ I'm just trying to give a small breakup. What I want to know is ಯಾವ ಮೀಡಿಯಾಗೆ ಅಥವಾ ಯಾವ ಟೈಪ್ ಆಫ್ ಮಾರ್ಕೆಟಿಂಗ್ ಗೆ ಎಷ್ಟು ಅಲೋಕೇಟ್ ಮಾಡ್ತೀರಾ ಅಂತ. ಓಕೆ, ನಾವು 2 ಮೀಡಿಯಂ ನಾವು ಮಾಡಿದ್ವಿ. ವಿ ಸ್ಪೆಂಡ್ 3 lakh rupees ಆನ್ ಹೋರ್ಡಿಂಗ್ಸ್ ಆಲ್ ಓವರ್ ಕರ್ನಾಟಕ. ಒಂದು 30 ಕಡೆ ಒಂದು ಹೋರ್ಡಿಂಗ್ಸ್ ಮಾಡಿಸಿ. ದಟ್ ವಾಸ್ ತುಂಬಾ ಹೆಲ್ಪ್. ಜನರ ಕಣ್ಣು ಬಿತ್ತದು. 1 ತಿಂಗಳು ಎಲ್ಲ ಹೋರ್ಡಿಂಗ್ಸ್ ಇತ್ತು. ನಾವು ಮಂಗಳೂರು ಹೋದಾಗ ಇತ್ತು, ಶಿವಮೊಗ್ಗ ಇತ್ತು, ಎಲ್ಲ ಕಡೆ ಇತ್ತು, ಬೀದರಲ್ಲೂ ಇತ್ತು ನಮ್ದು. ಅದೊಂದು ಆಪ್ಷನ್ ಇದೆ. ಆಟೋ ಹೋರ್ಡಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನಾವು ಇನ್ನೊಂದು ಏನ್ ಮಾಡಿದ್ವಿ, ನಾವು ಒಂದು 40-50 ಸ್ಟ್ಯಾಂಡಿ ಮಾಡಿಸಿದ್ವಿ. ಸ್ಟ್ಯಾಂಡೀಸ್ ಮಾಡಿಸಿ ಮೇಜರ್ ಹೋಟೆಲ್ಸ್, ಕದಂಬ, ಶಾಂತಿಸಾಗರ್, ಈ ತರ ಹೋಟೆಲ್ಸ್ ಅಲ್ಲಿ ಇಟ್ವಿ. ಮತ್ತೆ ಮಲ್ಲೇಶ್ವರಂ ಕೆಲವು ಫ್ರೆಂಡ್ಸ್ ಶೋರೂಮ್ಸ್ ಇತ್ತು. ಆ ಶೋರೂಮ್, ಬಿಕಾಸ್ ಮಿಡಲ್ ಕ್ಲಾಸ್ ಪೀಪಲ್ ನಿಮ್ಗೆ ಎಲ್ಲಿ ಬರ್ತಾರೆ ಅಲ್ಲಿ ಹಾಕ್ರಿ ಸ್ಟ್ಯಾಂಡೀಸ್. ನಂಗೆ ವರ್ಕ್ ತುಂಬಾ ಕೊಡಾಯ್ತು ಅದು, ಬಿಕಾಸ್ ಅದನ್ನ ನೋಡ್ಕೊಂಡು ಜನ ಬಂದಿದ್ದಾರೆ. ಸೋಷಿಯಲ್ ಮೀಡಿಯಾ ಏನಾಗುತ್ತೆ, ಯೂತ್ಸ್ ನೋಡ್ತಾರೆ, ಹುಡುಗರು ನೋಡ್ತಾರೆ. ಈಗ ನಮ್ಮ ಕಾನ್ಸೆಪ್ಟ್ ಬಂದಿದ್ದು, ನನ್ನ ಆಡಿಯನ್ಸ್ ಇದ್ದಿದ್ದು ಮಿಡಲ್ ಕ್ಲಾಸ್ ಪೀಪಲ್. ಅಂದ್ರೆ ಏನು, ಅಬೌವ್ 50, 40+ or 30+. ಕಾಲೇಜ್ ಸ್ಟೂಡೆಂಟ್ಸ್ ನನ್ನ ಆಡಿಯನ್ಸ್ ಅಲ್ಲ. ಮೇ ಬಿ ಪೃಥ್ವಿ ಮಿಲನ ಫ್ಯಾನ್ ಬೇಸ್ ಇದ್ದಿದ್ದವರು ಬಂದಿರ್ಬೋದು ಅಷ್ಟೇ. ಅವ್ರ ಫ್ಯಾನ್ ಬೇಸ್ ಲವ್ ಮಕ್ಕಳು 2-1 ಸಕ್ಸಸ್ ಇಂದ ಬಂದಿದ್ದಾರೆ.
ಬಟ್ ನನ್ನ ಟಾರ್ಗೆಟ್ ಆಡಿಯನ್ಸ್ ಇದ್ದಿದ್ದೆ ಮೇನ್ ಪೀಪಲ್ ಹೂ ಆರ್ ಮ್ಯಾರಿಡ್ ಪೀಪಲ್. ಸೊ ಅಂಥದಕ್ಕೆ ನಾವು ಟಾರ್ಗೆಟ್ ಮಾಡಿದ್ವಿ ನಾವು. ಸೊ ನೆಕ್ಸ್ಟ್ ನಮ್ಗೆ ಈ ತರ ನಾವು ಸೋಷಿಯಲ್ ಮೀಡಿಯಾ ಒಂದಿಷ್ಟು ಬೇಕೋ ಅಷ್ಟು ಮಾಡಿ ಜಾಸ್ತಿ ಮಾಡಬೇಡಿ. 10-15 lakhs ಅಲ್ಲಿ ಗೊತ್ತಾಯ್ತು. ಆಮೇಲೆ ಟಾಪ್ 50 ಪೇಜಸ್ ಒಂದು 5 ಸಲ ಮಾಡಿಸಿ ಸಾಕು. ಓಕೆ. ಇವಾಗ ವಾಟ್ ಇಫ್ ಐ ಆರ್ ಯು ಟೆಲಿಂಗ್ ದಟ್ ನಾನು ಒಂದು ಒಳ್ಳೆ ಸಿನಿಮಾ ಮಾಡೀನಿ, ನಾನು ಮಾರ್ಕೆಟೇ ಮಾಡಲ್ಲ, ವರ್ಕ್ ಆಗುತ್ತಾ? ಜನರೇ ಓಕೆ ಟೆಲ್ ಮಿ ಹೌ ಡು ಯು ಗೆಟ್ ಇಟ್ ಟು ದ ಪೀಪಲ್? ಟ್ರೈಲರ್ ನಾನು ಡೈರೆಕ್ಟ್ ಯೂಟ್ಯೂಬ್ ಅಲ್ಲಿ ಟ್ರೈಲರ್ ಹಾಕ್ತೀನಿ, ಆಯ್ತು, ಇಷ್ಟ ಆದ್ರೆ ಬನ್ನಿ ರಿಲೀಸ್ ಮಾಡ್ತೀನಿ. 1 ಕೋಟಿ ಹಾಕ್ಬಿಟ್ಟು ಅಷ್ಟು ರಿಸ್ಕ್ ತಗೊಂತೀರಾ? ಅಲ್ಲ, ರಿಸ್ಕ್ ತಗೊಂಡ್ರೆ ವರ್ಕ್ ಆಗುತ್ತಾ ನಿಮ್ಮ ಇಂಟೆನ್ಷನ್? ಅಂದ್ರೆ ಅಸ್ಯೂಮಿಂಗ್ ದಟ್ ದ ಕಾಂಟೆಂಟ್ ಇಸ್ ಗುಡ್ ಅನ್ಕೊಂಡು ಅನ್ನೋ ಅಸಂಪ್ಷನ್ ಅಲ್ಲಿ. ಸೊ ಡು ಯು ಥಿಂಕ್ ದಟ್ ವಿಲ್ ವರ್ಕ್? ಇವಾಗ ಫ್ರೀ ಕೊಟ್ರೆ ನೋಡಲ್ಲ ಸರ್ ಯಾರು, ಹಂಗ ಪರಿಸ್ಥಿತಿ. ಸೊ ಏನಾದ್ರು ಒಂದು ಇನ್ವಿಟೇಷನ್ ಕೊಡ್ಲೇಬೇಕು ಅವ್ರಿಗೆ. ಸೊ ಮಾರ್ಕೆಟಿಂಗ್ ಬೇಕೇ ಬೇಕು, ಖಂಡಿತ ಬೇಕು ಸರ್. ಅವೇರ್ನೆಸ್ ಕ್ರಿಯೇಟ್ ಆಗಕ್ಕೆ ಖಂಡಿತ ಬೇಕು. ಸೊ ಅಟ್ಲೀಸ್ಟ್ ಮಿನಿಮಮ್ ಮಾರ್ಕೆಟಿಂಗ್ ನನ್ನ ಪ್ರಕಾರ ಯಾವ್ದು ಸರ್, ನೀವು ಫಸ್ಟ್ ವೀಕ್ ಮಾಡಿ ಸೆಕೆಂಡ್ ವೀಕು ನಿಮ್ ಪಿಕ್ಚರು ಒಂದು ಲೆವೆಲ್ಗೆ, ಅಂದ್ರೆ ಈಗ ಫ್ರೈಡೆ ರಿಲೀಸ್ ಆಗತ್ತಲ್ಲ, ಸಂಡೇಗೆ ಒಂದು ಗೊತ್ತಾಗ್ಬಿಡುತ್ತೆ ನಮಗೆ ಹೆಂಗೆ ಹೌ ಇಟ್ ಇಸ್ ರನ್ನಿಂಗ್ ಅಂತ. ಪುಟ್ ಯರ್ ಮನಿ ಫಾರ್ ದಟ್ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ. ದಟ್ಸ್ ವಾಟ್ ಐ ವಿಲ್ ಬಿ ಪ್ಲಾನ್. ಬಟ್ ಆ ಟೈಮಲ್ಲಿ ನಮ್ಮ ಬಜೆಟ್ ಇರಲಿಲ್ಲ ನಮಗೆ. ಸೊ ಆಲ್ ಬಿಫೋರ್ ರಿಲೀಸ್ ಹೋಗ್ಬೋದು, ಎಲ್ಲ ಬಿಫೋರ್ ರಿಲೀಸ್ ಮಾಡಬೇಡಿ ನೀವು. ಈಗ ಆಟೋ ಸ್ಟಿಕ್ಕರು ಅಷ್ಟೇ 3 ಸಲ ಹೇಳಿದ್ರೆ ದಟ್ಸ್ ವಾಟ್ ಐ ಲರ್ನ್ಡ್. ನಾನು 1 ವಾರ 15 ದಿವಸ ಮುಂಚೆ ಹಾಕಿದ್ರೆ ಆಟೋ ಎಲ್ಲ ನನ್ನ ಪಿಕ್ಚರ್ ಭಾನುವಾರಕ್ಕೆ ನೋಡ್ತೀನಿ, ನಂಗೆ ಎಷ್ಟೋ ಆಟೋಗಳು ಕಾಣಿಸ್ತಾನೆ ಇಲ್ಲ ನಂಗೆ ಆಟೋ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ದಟ್ ಯು ರಿಲೀಸ್ ದ ಫಿಲಮ್ ಆಫ್ಟರ್ 3-4 days ಯು ಪುಟ್ ಇಟ್ ದೇರ್. ದಟ್ ವಿಲ್ ಬಿ ಸಸ್ಟೈನೆನ್ಸ್ ಫಾರ್ ಯು. ಆ ಥರ ಎಲ್ಲ ಮಾಡ್ಬೋದು ನೀವು. ಅಂದ್ರೆ ಪೋಸ್ಟ್ ರಿಲೀಸ್ ಹ್ಯಾವ್ ಸಮ್ ಬಜೆಟ್ ಫಾರ್ ದಟ್. ಡೋಂಟ್ ಫುಲ್ ಕಂಪ್ಲೀಟ್ಲಿ ಸ್ಪೆಂಡ್ ದ ಮನಿ ಬಿಫೋರ್ ದ ರಿಲೀಸ್. ಓಕೆ. ಅಂಡ್ ಹೌ ಇಸ್ ದ ಸಪೋರ್ಟ್ ಫ್ರಮ್ ದ ಇಂಡಸ್ಟ್ರಿ ಸರ್ ನಿಮಗೆ? ನನಗೆ ಸಿಕ್ಕಿಲ್ಲ ಸರ್. ಅಪಾರ್ಟ್ ಫ್ರಮ್ ವಿತ್ ಡ್ಯೂ ರೆಸ್ಪೆಕ್ಟ್, ಅಪಾರ್ಟ್ ಫ್ರಮ್ ಪೃಥ್ವಿ ಮಿಲನ, ಡಾರ್ಲಿಂಗ್ ಕೃಷ್ಣ ಸೂಪರ್ ಡೂಪರ್ ಫಾರ್ ಮಿ. ಬಿಕಾಸ್ ನಂಗೆ ಸುಮಾರು ಸಲ ಕಾಲ್ ಮಾಡಿ ವೆನ್ ವಿ ವಿಶ್ ಟು ಟಾಕ್ ಟು ಮಿಲನ, ಹಿ ಈಸ್ ಟು ಇಂಟ್ರಾಕ್ಟ್ ವಿತ್ ಅಸ್, ಈಸ್ ಟು ಗೋ ಟು ದರ್ ಹೌಸ್. ಅಂಡ್ ಅವರು 2-3 ಮೀಟಿಂಗ್ಸ್ ಎಲ್ಲ ಅದ್ರ ಫೋನ್ ಇನ್ ಪರ್ಸನ್ ಮೀಟ್ ಮಾಡಿದಾಗೂ ಅಷ್ಟೇ. ಹಿ ಶು ಟೆಲ್ ಮಿ ನವೀನ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ. ದಟ್ಸ್ ಹೌ. ಅಂಡ್ ಸ್ಪೆಷಲ್ ಮೆನ್ಷನ್ ಟು ಮಿಲನ ಬಿಕಾಸ್ ಐ ಟೆಲ್ ಯು ಒನ್ ಸಿಂಪಲ್ ಎಕ್ಸಾಂಪಲ್ ಸರ್. ಆರ್ಟಿಸ್ಟ್ ಸಪೋರ್ಟ್ ಇಲ್ಲ ಅಂದ್ರೆ ಏನೂ ಆಗಲ್ಲ. ಅಂದ್ರೆ ನಿಮ್ಮ ಪಿಕ್ಚರಲ್ಲಿ ಒಂದು ಹೀರೋ ಹೀರೋಯಿನ್ ಸಪೋರ್ಟ್ ಇಲ್ಲ ತುಂಬಾನೇ ಕಷ್ಟ. ನನ್ಗೆ ಆ ವಿಷಯದಲ್ಲಿ ಪೃಥ್ವಿ ಮಿಲನ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ಏನು ಹೇಳ್ಬೇಕಂದ್ರೆ, ಯೂಟ್ಯೂಬ್ ಇಂಟರ್ವ್ಯೂಸ್ ಎಲ್ಲ ಮಾಡ್ತಿದ್ವಿ, ಸ್ಟುಡಿಯೋಲ್ಲಿ ಮಾಡ್ತಿದ್ವಿ. ಅದು ಮ್ಯಾಕ್ಸಿಮಮ್ 2 o'clock ಮುಗ್ದೋಯ್ತೆಲ್ಲ. ಅದಾದ್ಮೇಲೆ ಮಿಲನ್ ಅವ್ರು ಕೇಳಿದ್ರು ನೆಕ್ಸ್ಟ್ ಏನು ನವೀನ್ ಪ್ಲಾನ್ಸ್, ಈಗ ಏನೇ ಮಾಡ್ತಿದ್ವಿ, ನೆಕ್ಸ್ಟ್ ಏನು ಮೀಟಿಂಗ್ ಇದೆ ಅಂತ ಕೇಳಿದ್ರು. ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ. ಶಿ ವುಡ್ ಹ್ಯಾವ್ ಜಸ್ಟ್ ವೆಂಟ್ ಹೋಮ್. ಅಪ್ ಟು 7 PM ಶಿ ವಾಸ್ ಸಿಟ್ಟಿಂಗ್ ವಿತ್ ಅಸ್. ಶಿ ಕಾಲ್ಡ್ ಆಲ್ ದ ಡಿಪಾರ್ಟ್ಮೆಂಟ್ಸ್. ಶಿ ಟುಕ್ ಚಾರ್ಜ್ ಆಫ್ ಇಟ್. She said because we are newcomers, she guided us so much. ಅಂದ್ರೆ ನಾವು ಪ್ರೊಡ್ಯೂಸರ್ ಕರ್ಸಿದ್ರು, ಅವ್ರು ಕರ್ಸಿದ್ರು, ಇವ್ರು ಕರ್ಸಿದ್ರು, PR ಕರ್ಸಿದ್ರು, ಆಟೋದವ್ರು ಕರ್ಸಿದ್ರು, ಎಲ್ಲ. ಶಿ ಕಾಲ್ಡ್ ಪೀಪಲ್. ಶಿ ಸೆಡ್ ಹಂಗ್ ಮಾಡೋಣ ಹಿಂಗ್ ಮಾಡೋಣ, ಡೂ ದಿಸ್. ರೈಟ್ ಫ್ರಮ್ ಡಿಸೈನ್ ಇಂದ ಹಿಡಿದು ಡಿಸೈನ್ ಒಬ್ಬ ಕರ್ಸಿದ್ರು, ಪ್ರಿಂಟ್ ಹಾಕ್ಸಿ ಬಂತು, ಈ ಪ್ರಿಂಟ್ ಇಲ್ಲಿ ಬೇಡ, ಇದು ಅಲ್ಲಿ ಶಿಫ್ಟ್ ಮಾಡಿದಾರನ್ನ. ಅಂದ್ರೆ ಒಂದು ಡಮಿ ಪ್ರಿಂಟ್ ತಗೊಂಬಂದ್ವಿ ನಾವು. ಆ ಪ್ರಿಂಟ್ ತಗೊಂಬಂದು ಸ್ಟ್ಯಾಂಡಿ ಪ್ರಿಂಟ್ ಇದನ್ನ ಹಿಂಗ್ ಹಾಕ್ಸಿ, ಇದನ್ನ ಹಿಂಗ್ ಮಾಡಿಸಿ. ಅಂದ್ರೆ ಅಷ್ಟು ಇನ್ವಾಲ್ವ್ಮೆಂಟ್ ಕೊಟ್ರು. ನಮ್ಗೆ ಅಲ್ಲೇ ಖುಷಿ ಆಯ್ತು. ಅಂದ್ರೆ ಪಿಕ್ಚರ್ ಮಾಡೋದಕ್ಕಿಂತ ಅದನ್ನ ರಿಲೀಸ್ ಮಾಡೋ ತನಕ ಎಷ್ಟು ಇನ್ವಾಲ್ವ್ಮೆಂಟ್ ಕೊಡ್ತಾರಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್ ಸರ್. ಬಟ್ ಅಪಾರ್ಟ್ ಫ್ರಮ್ ದಟ್ ಇಂಡಸ್ಟ್ರಿ ನಾವು ಎಲ್ಲೂ ಹೋಗಿಲ್ಲ ನಾನು. ಬಿಕಾಸ್ ನಾನು ಮುಂಚೆಯಿಂದ ನಾನು ಹೇಳ್ತಿದ್ದೆ, ನಾನು ಸೆಲೆಬ್ರಿಟಿ ಶೋ ನಾವು ಮಾಡಲ್ಲ ಅಂತ. ಬಿಕಾಸ್ ಐ ಡೋಂಟ್ ಬಿಲೀವ್ ಇನ್ ದಟ್. ವಿತ್ ಡ್ಯೂ ರೆಸ್ಪೆಕ್ಟ್ ಆಫ್ ನೀವೆಲ್ಲೂ ಹೋಗಿಲ್ಲ ಅಂದಮೇಲೆ ವಿ ಕೆನಾಟ್ ಕ್ಲೇಮ್ ಸಪೋರ್ಟ್ ಸಿಗ್ಲಿಲ್ಲ ಅಂತಲ್ಲ. ಬಿಕಾಸ್ ನಾವು ಸಪೋರ್ಟ್ ಕೇಳಿದಾಗ ಕೊಟ್ಟಿಲ್ಲ ಸರ್. ಸೊ ಕೇಳಿದ್ದೀನಿ. ಓಕೆ ಕೇಳಿದ್ದೀನಿ. ಕೆಲವು ಕಡೆ ಎಂಟ್ರಿನೂ ಸಿಕ್ಕಿಲ್ಲ ನಂಗೆ. ಸೊ ಅದಕ್ಕೆ ಬಿಟ್ಬಿಟ್ಟೆ.